ಹಾಯ್, ಗುಡ್ ಈವ್ನಿಂಗ್. ಇವತ್ತೇನಪ್ಪ ಅಂದ್ರೆ ಲಾಸ್ಟ್ ಟೈಮ್ ಮಾತಾಡಿದಂಗೆ 4% ಬ್ರೇಕಪ್ ಅದೊಂದು ಸ್ಟ್ರಾಟಜಿ ಇದೆ. ಸೊ ಏನಪ್ಪಾ ಅಂದ್ರೆ BTST ಅಂತಾರಲ್ಲ, ಬೈ ಟುಡೇ ಸೆಲ್ ಟುಮಾರೋ, ಆ ತರ ಅದನ್ನ ಯೂಸ್ ಮಾಡ್ಕೋಬಹುದು. BTST ಅಂದ್ರೆ ಇವತ್ತು ಬೈ ಮಾಡೋದು, ಒಂದ್ ರಾತ್ರಿ ಇಟ್ಟುಕೊಳ್ಳೋದು, ಮಾರ್ನಿಂಗ್ ಯಾವ ಪ್ರೈಸ್ ಓಪನ್ ಆಗುತ್ತಲ್ಲ ಕ್ಯಾಪ್ ಅಪ್ ಓಪನ್ ಆಗುತ್ತೆ ಅಥವಾ ಒಂದು ಸಡನ್ ಪಾಯಿಂಟ್ ಅಪ್ ಮೂವ್ ಆಗುತ್ತೆ, ಅಲ್ಲಿ ಎಕ್ಸಿಟ್ ಮಾಡೋದು. ಇಲ್ಲ ಮೂವ್ಮೆಂಟ್ ಸರಿ ಇತ್ತಂದ್ರೆ 2 ದಿನ, 1 ದಿನ ಅಥವಾ 3 ದಿನ ಈ ತರ ಮ್ಯಾಕ್ಸಿಮಮ್ 3 ದಿನ ಹೋಲ್ಡ್ ಮಾಡೋದು, ಆಮೇಲೆ ಎಕ್ಸಿಟ್ ಮಾಡೋದು. ಇದರಿಂದ ಏನಾಗುತ್ತೆ ಅಂದ್ರೆ ಮಿನಿಮಮ್ ಯಾವ ತರ ಅಂದ್ರೆ 4% ಬ್ರೇಕ್ಔಟ್ ಅಂದ್ರೆ ಏನಪ್ಪಾ ಅಂದ್ರೆ ಮಿನಿಮಮ್ 4 to 5% ವಿದಿನ್ 2-1 days ಒಳಗೆ ಇದು ಜಂಪ್ ಆಗುತ್ತೆ, ಪ್ರೈಸ್ ಮೂವ್ ಆಗುತ್ತೆ. ಸೊ ಅಷ್ಟು ನಾವು ಈಸಿಯಾಗಿ ಅದನ್ನ ರಿಟರ್ನ್ ನಾವು ಗೇನ್ ಮಾಡ್ಬೋದು. ಈ ಸೆಟಪ್ ಹೇಳೋಕ್ಕಿಂತ ಮುಂಚೆ ಜಸ್ಟ್ ಒಂದು 3 days ಇಂದ ಯಾವ ಟ್ರೇಡ್ ತಗೊಂಡಿದ್ದೆ ಮತ್ತೆ ಯಾವ ಟ್ರೇಡ್ ಅಲ್ಲಿ ಏನೇನಾಗಿದೆ ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾಳೆ ಪ್ಲಾನ್ ಇದು, ನಾಳೆಗೆ ಏನ್ ಮಾಡ್ತೀನಿ ಅನ್ನೋದು ಇಲ್ಲಿ ಮಾರ್ಕ್ ಮಾಡಿರ್ತೀನಿ. ಸೊ ಪ್ರತಿಯೊಂದನ್ನು ಮಾರ್ಕ್ ಮಾಡಿರ್ತೀವಿ, ಯಾಕಂದ್ರೆ ಯಾವ ಟ್ರೇಡ್ ಯಾವಾಗ ತಗೋಬೇಕು ಮತ್ತೆ ಎಷ್ಟು ಕ್ವಾಂಟಿಟಿ ತಗೋಬೇಕು ಅನ್ನೋದು ಡಿಸೈಡ್ ಆಗಿರುತ್ತೆ. ಸೊ ಇದು ಪ್ಲಾನ್ ಇದೆ, ಬಟ್ ಏನಂದ್ರೆ ಇದು ನನಗೆ ಅನ್ಸುತ್ತೆ ನಾಳೆಗೆ ಬ್ರೇಕ್ ಆಗಲ್ಲ. ಸೊ ಇನ್ನೂ 2-3 ದಿನ ಇಲ್ಲಿ ಕನ್ಸಲ್ಟೇಟ್ ಆಗಿ ಬ್ರೇಕ್ ಆಗುತ್ತೆ. ಒಂದು ಏನಪ್ಪಾ ಅಂದ್ರೆ ಕ್ರೈಟೇರಿಯಾ ತಗೋಬೇಕಾದದ್ದು, ಫಸ್ಟ್ ಬೇಸ್ ಇಂದ 30% ಮೂವ್ ಆಗಿರ್ಬೇಕು, ಮೋರ್ ದನ್ 30% ಫೈನ್, ನೋ ಪ್ರಾಬ್ಲಮ್. ಆಮೇಲೆ ಸೆಕೆಂಡ್ ಏನಪ್ಪಾ ಅಂದ್ರೆ ನೋಟ್ ಅಂದ್ರೆ ಪ್ರೈಸ್ ಶುಡ್ ಬಿ ಸರ್ಫಿಂಗ್ ಟು 10 MA ಇದರ್ 20 MA. ಈ 20 ಮತ್ತು 10 MA ಮೇಲೆ ಮೂವ್ ಆಗ್ತಿರ್ಬೇಕು, ಅದು ಹತ್ಕೊಂಡು ಹೋಗ್ತಿರ್ಬೇಕು. ಸೊ ಈಗ ಟಚ್ ಆಗಿದೆ, ಇನ್ನು ಸ್ವಲ್ಪ ಅದ್ರ ಮೇಲೆ ಕನ್ಸಲ್ಟ್ ಆಗ್ಬೇಕು. ಯಾಕಂದ್ರೆ ಒಂದ್ ಅರ್ಥ ಮಾಡ್ಕೊರಿ, ಏನ್ ಹೇಳ್ಬೇಕಂದ್ರೆ ಇದು 20 ಮತ್ತು 10 EMA ಅಂತ ಪ್ರೈಸ್ ಎಷ್ಟು ದೂರ ಇರುತ್ತಲ್ಲ ಅಷ್ಟು ಡೇಂಜರ್. ಯಾಕಂದ್ರೆ ಈ ಮೂವಿಗೆ ಹೆಂಗಂದ್ರೆ ಒಂದು ರಬ್ಬರ್ ಬ್ಯಾಂಡ್ ತರ ಕೆಲಸ ಮಾಡ್ತಿರ್ತಾವ. ಎಷ್ಟು ದೂರ ಹೋಗೋಲ್ಲ ಮತ್ತೆ ಅಷ್ಟದ ಸಮೀಪ ಈಸಿಯಾಗಿ ಅಷ್ಟ ಫಾಸ್ಟ್ ಆಗಿ ಇಮಿಡಿಯೇಟ್ ಬರ್ತಾವ. ಈಗ ಇದು ದೂರ ಹೋಗಿ ಇಲ್ಲಿ ಹೋಗಿದೆ ಅಂತ ತಗೋ, ಇಲ್ಲಿ ಅಪ್ಪಪ್ಪಾಗಿ ಇಲ್ಲಿ ಓಪನ್ ಆಗಿದೆ ಅಂದ್ರೆ ಸ್ಲೋಲಿ ಮತ್ತೆ ತನ್ನ ಹತ್ರ ಎಳ್ಕೊಳ್ಬೇಕು. ಯಾಕಂದ್ರೆ ಇಲ್ಲಿ ಯಾರು ಬೈ ಮಾಡಿರ್ತಾರಲ್ಲ ಅವ್ರು ಪ್ರಾಫಿಟ್ ಬುಕ್ ಮಾಡ್ಕೊಂಡು ಸ್ಲೋಲಿ ಎಕ್ಸಿಟ್ ಹಾಕೋತ್ ಹೋಗೋಬೇಕು. ಸೊ ಹಂಗಾಗಿ ನಿಮ್ ಪ್ರೈಸ್, ನಿಮ್ ಮೂವಿ ಅವರೇಜ್ ಇಂದ ನಿಮ್ ಪ್ರೈಸ್ ಏನಾದ್ರು ಬಹಳ ದೂರ ಇತ್ತಂದ್ರೆ ಸ್ವಲ್ಪ ವೇಟ್ ಮಾಡ್ಬೇಕು. ಯಾಕಂದ್ರೆ ಇಮಿಡಿಯೇಟ್ ನಾಳೆ ಇಲ್ಲೇ ಬ್ರೇಕ್ ಆದ್ರೆ ಬೈ ಮಾಡಕ್ ಅಷ್ಟು ಇದಲ್ಲ, ಏನಂತಾರಲ್ಲ ಪ್ರಾಫಿಟಬಲ್ ಅಲ್ಲ. ಯಾಕಂದ್ರೆ ಏನೋ ನಾಳೆ ಒಂದಿನ ಬ್ರೇಕ್ ಆಗುತ್ತೆ, ಒಂದು ಸರ್ಟನ್ ಕ್ಯಾಂಡಲ್ ಆಗುತ್ತೆ, ಮತ್ತೆ ಇಲ್ಲಿ ಇವತ್ತು ಇಲ್ಲಿ ಕ್ಲೋಸ್ ಆಗ್ಬೋದು, ಇಲ್ಲ ಇಲ್ಲಿ ಒಂದು ಅಪ್ ಆಗಿ ಮತ್ತೆ ಒಂದು ಜೂಜಿ ತರ ಕ್ಯಾಂಡಲ್ ಆಗುತ್ತೆ. ನನಗೆ ಆಗಿದೆ 1-2 ಕ್ಯಾಂಡಲ್, ಆಲ್ಮೋಸ್ಟ್ 4,500 ಪ್ರಾಫಿಟ್ ಇದ್ದ ಕ್ಯಾಂಡಲ್ ಏನಾಗಿದೆ ಅಂದ್ರೆ ಮೊನ್ನೆ 800-900 ನೆಗೆಟಿವ್ ಅಲ್ಲಿ. ಸ್ಟಿಲ್ 2-3 days ನಾ ಹೋಲ್ಡ್ ಮಾಡ್ತೀನಿ, ಪ್ರಾಬ್ಲಮ್ ಇಲ್ಲ. ಬಟ್ ಇನ್ನೊಂದೇನೆಂದ್ರೆ ಸ್ವಿಂಗ್ ಟ್ರೇಡ್ ಅಲ್ಲಿ ಫಸ್ಟ್ 3 days ಅಥವಾ 4 days ಒಳಗೆ ಅಟ್ಲೀಸ್ಟ್ ನಿಮ್ 50 ಕ್ವಾಂಟಿಟಿ ಅಂತ ರಿಮೂವ್ ಮಾಡ್ಲೇಬೇಕು. ಇವತ್ತು 100 ಕ್ವಾಂಟಿಟಿ ತಗೋದೇನಪ್ಪ ಅಂದ್ರೆ 50 ಕ್ವಾಂಟಿಟಿ ರಿಮೂವ್ ಮಾಡಬೇಕು. ನೀವು 10 ಕ್ವಾಂಟಿಟಿ ತಗೊಂಡ್ರೆ 5 ಕ್ವಾಂಟಿಟಿ ರಿಮೂವ್ ಮಾಡ್ಬೇಕು, ಒಂದ್ಸಲ ಪ್ರಾಫಿಟ್ ಆಗಿತ್ತಂದ್ರೆ. ಈ ತರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮಗೊಂದು ಇದಿರಂಗಿಲ್ಲ, ಗಿಲ್ಟ್ ಇರಂಗಿಲ್ಲ. ಗಿಲ್ಟ್ ಅಂದ್ರೆ ಏನಂದ್ರೆ ಏನೋ ಒಂದ್ಸಲ ಮೂವ್ ಆಗಿರ್ತದೆ ಸರ್ಟನ್ ಪಾಯಿಂಟ್, ಆಮೇಲೆ ಮಾರ್ಕೆಟ್ ಒಳಗೆ ಏನೋ ನೆಗೆಟಿವ್ ಅಥವಾ ಇನ್ಫಾರ್ಮೇಶನ್ ಏನೋ ಆಗಿ ಒಂದು ಡೌನ್ ಆಗುತ್ತೆ. ಡೌನ್ ಆಗಿ ನಮ್ಮ ಪ್ರೈಸ್ಗಿಂತ ಕೆಳಗೆ ಬಂದ್ರು ನಮಗೆ ಅನಿಸ್ತದೆ ಮೊದಲೇ ಬುಕ್ ಮಾಡಿಲ್ಲ, ಇಷ್ಟು ಪ್ರಾಫಿಟ್ ಆಗ್ತಿತ್ತು, ಅದ ವರಿ ಇರಂಗಿಲ್ಲ. ಸೊ ಏನಾಗಿದೆ, ಒಂದು 50% ಬುಕ್ ಮಾಡಿದ್ವಿ ಅಂದ್ರೆ ಸ್ಟಿಲ್ ಅವ್ರು ನಮ್ಮ PNL ಪೊಸಿಷನ್ ತೋರಿಸಿರ್ತದೆ. ಮೇ ಬಿ ಅಮೌಂಟ್ ಕಮ್ಮಿ ತೋರಿಸ್ಬೋದು, ಬಟ್ ಪಾಸಿಟಿವ್ ಇರ್ತೈತಿ. ನಾವು ಅವಾಗ ಎಕ್ಸಿಟ್ ಆಗಕ್ಕೆ ಏನು ಇದಾಗಿಲ್ಲ, ಹೆಸಿಟೇಷನ್ ಆಗಂಗಿಲ್ಲ. ಸಪೋಸ್ ಏನೋ ಪ್ರೈಸ್ ಇಷ್ಟು ಮೂವ್ ಆಗಿರ್ತೈತಿ, ಇಲ್ಲಿ ಏನೋ ಒಂದು 5,000 ಪ್ರಾಫಿಟ್ ತೋರಿಸ್ತೈತಿ, ಮತ್ತೊಂದು 3-4 ದಿನಕ್ಕೆ ಬಂದು ಇಲ್ಲಿ ಕ್ಲೋಸ್ ಆಗ್ತಪ್ಪ ಅಂದ್ರೆ ಅವಾಗ ಏನಾಗುತ್ತೆ, ನಮ್ದು ನೆಗೆಟಿವ್ ಆಗುತ್ತೆ. ನಮ್ಮ ಅಮೌಂಟ್ ನೆಗೆಟಿವ್ ಆದಂದಾಗ ನಮಗೆ ಎಕ್ಸಿಟ್ ಮಾಡಕ್ಕೆ ಅಷ್ಟು ಈಸಿಯಾಗಿ ಮೈಂಡ್ ಒಪ್ಪಲ್ಲ. ಏನಾಗಿ ಇನ್ನೊಂದು ಸ್ವಲ್ಪ ದಿನ ವೇಟ್ ಮಾಡೋದು, ಮತ್ತೆ ಮೇಲೆ ಹೋಗ್ತದೆ, ಹೋಪ್ ಕ್ರಿಯೇಟ್ ಆಗ್ತದೆ. ಹೋಪ್ ಕ್ರಿಯೇಟ್ ಆದ್ರೆ ಮೋಸ್ಟ್ ಡೇಂಜರಸ್ ಇರುತ್ತೆ, ಹೋಪ್ ಕ್ರಿಯೇಟ್ ಆಗಬಾರ್ದು. ಸೊ ಹಂಗೆ ಆಗಬಾರ್ದ್ರೆ ಏನ್ ಮಾಡ್ಬೇಕು, ಇಷ್ಟು ಮೂವ್ ಆಗುತ್ತೆ ಪ್ರೈಸ್, ಈ ಸರ್ಟನ್ ಕ್ವಾಂಟಿಟಿ ರಿಮೂವ್ ಮಾಡ್ಬಿಟ್ರಿ, ಅದೇನಾಗುತ್ತೆ ಅಂದ್ರೆ ನಮಗೆ ಪ್ರಾಫಿಟ್ ತೋರಿಸ್ತಿರ್ತದೆ. ಸಪೋಸ್ ಇವನ್ ಪ್ರೈಸ್ ಇಲ್ಲಿ ರಿವರ್ಸ್ ಆದ್ರೂ ನಮಗೆ ಏನಾಗುತ್ತೆ ಅಂದ್ರೆ ಏನೋ ಒಂದು 50%, ಈಗ ಒಂದು 3,000 ಪ್ರಾಫಿಟ್ ಆಗಿದೆ ಅಂದ್ರೆ 1,500 ಪ್ರಾಫಿಟ್ ತೋರಿಸ್ತಿರ್ತದೆ ನಮ್ಗೆ ಸ್ಟಿಲ್. ಯಾಕಂದ್ರೆ ನಾವು ಆಲ್ರೆಡಿ ಟಾಪ್ ಬುಕ್ ಮಾಡಿರ್ತೀವಿ ಒಂದು 50% ಕ್ವಾಂಟಿಟಿ. ಸೊ ಏನ್ ಅನ್ಸುತ್ತೆ ಅಂದ್ರೆ ಇದನ್ನ ಎಕ್ಸಿಟ್ ಆಗ್ಬೇಕಾ, ಎಕ್ಸಿಟ್ ಆಗ್ಬಿಡ್ತು. ಯಾಕಂದ್ರೆ ಇವನ್ ನಮ್ಮ ಬ್ರೋಕರೇಜ್ ಕಾಸ್ಟ್ ಆಯ್ತು ಎಲ್ಲ ಆಯ್ತು, ಏನಾದ್ರು 15 ಏನು 50% ಕ್ವಾಂಟಿಟಿ ಹೊಂದಿರ್ತಲ್ಲ, ಅದ್ರೊಳಗೆ ಏನಾಗುತ್ತೆ ಅಂದ್ರೆ ಬ್ರೇಕ್ ಡೌನ್ ಆಗುತ್ತೆ. ನಮಗೆ ಫೀಲ್ ಇದಾಗಿಲ್ಲ, ವರಿ ಅದನ್ನ ದುಃಖ ಆಗಂಗಿಲ್ಲ. ಯಾಕಂದ್ರೆ ಇಲ್ಲ ಇಷ್ಟು ಪಾಯಿಂಟ್ ಮೇಲೆ ಹೋಗಿತ್ತು, ನಾ ಬುಕ್ ಮಾಡಿಲ್ಲ, ಇಷ್ಟೆಲ್ಲ ನೆಗೆಟಿವ್ ಆಯ್ತು. 4-5 ದಿನ ಟೈಮ್ ಅಪಾರ್ಚುನಿಟಿ ಇಂಪಾರ್ಟೆಂಟ್. ಯಾಕಂದ್ರೆ 4-5 ದಿನ ಹೋಲ್ಡ್ ಮಾಡಿವಪ್ಪ ಅಂದ್ರೆ ಏನೋ ಒಂದು ರಿಟರ್ನ್ ಬೇಕು, ಹಂಗ ಬಂದು ಹಂಗ ಕ್ಲೋಸ್ ಆದ್ರೂ ಅದು ಒಂಥರ ಬೇಜಾರಾಗುತ್ತೆ. ಸೊ ನಾವು 50% 3-4 days ಬುಕ್ ಮಾಡೋದ್ರಿಂದ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಯಾಕಂದ್ರೆ ನಾನು ಮೊದ್ಲಿಂದಾದ್ರೂ ಏನಾಕಿತ್ತು, ಭಾಳ ರಿಗ್ರೆಟ್ ಮಾಡ್ತಿದ್ದೇನೆ. ಮಾರ್ನಿಂಗ್ 3,000, 4,000, 5,000, 8,000, 10,000 ಪ್ರಾಫಿಟ್ ತೋರಿಸ್ತಿತ್ತು. ನಾನು 12 ಗಂಟೆ 2,000, 1,000, 2,000, 1,000 ಆಗಿ ಆಮೇಲೆ ಅದನ್ನ ಎಕ್ಸಿಟ್ ಮಾಡಕ್ಕೆ ಮನಸ್ಸು ಬರ್ತದಿಲ್ಲ. ಸೊ ಆ ತರ ಆಗ್ಬಾರ್ದು ಅಂದ್ರೆ ಪಿಕ್ ಹೋತಪ್ಪ ಅಂದ್ರೆ ಸೆಲ್ ಇನ್ ಸ್ಟ್ರೆಂತ್ ಅಂತಾರ. ಕೆಲವೊಂದು ಬುಕ್ನಾಗ ಇದೆ, ಸೆಲ್ ಇನ್ ಸ್ಟ್ರೆಂತ್, ಸೆಲ್ ಇನ್ ವೀಕ್. ಅಂದ್ರೆ ಸೆಲ್ ಇನ್ ಸ್ಟ್ರೆಂತ್ ಅಂದ್ರೆ ಮಾರ್ಕೆಟ್ ಯಾವಾಗ ಸ್ಟ್ರೆಂತ್ ಆಯ್ತು ಒಂದು 50% ಕ್ವಾಂಟಿಟಿ ಬೈ ಸೆಲ್ ಮಾಡಬೇಕು. ಯಾಕಂದ್ರೆ ಏನಾಗಿದೆ ಅಂದ್ರೆ
ಇವನ್ ಅಪ್ ಆದ್ರೂ ನಮ್ಗೆ ರಿಗ್ರೆಟ್ ಆಗಂಗಿಲ್ಲ, ಯಾಕಂದ್ರೆ 50% ಕ್ವಾಂಟಿಟಿ ರಿಗ್ರೆಟ್, ಇನ್ನೂ 50% ಕ್ವಾಂಟಿಟಿ ಮೂವ್ ಮಾಡ್ತಿರ್ತಾವ, ಇನ್ನೂ ತೋರಿಸ್ತಿರ್ತದೆ. ಇವನ್ ಡೌನ್ ಆದ್ರೂ ರಿಗ್ರೆಟ್ ಆಗಂಗಿಲ್ಲ, ಯಾಕಂದ್ರೆ ಆಲ್ರೆಡಿ ನಾವು ಟಾಪ್ನಾಗ ಬುಕ್ ಮಾಡಿರ್ತು. ಸೊ 50% ನನ್ನ ಪ್ರಾಫಿಟ್ ಇರ್ತೈತಿ, 50% ಏನೋ ಬ್ರೇಕ್ ನಾವು ಎಲ್ಲಿ ಬೈ ಮಾಡಿದ್ರೆ ಅಲ್ಲಿ ಬಂದ್ರು ಎಕ್ಸಿಟ್ ಆಗಿ ನಮ್ಗೆ ಎಕ್ಸಿಟೇಷನ್ ಆಗುತ್ತೆ, ಇಮಿಡಿಯೇಟ್ಲಿ ಎಕ್ಸಿಟ್ ಮಾಡ್ತು. ಸೊ ಇದು ಇಂಪಾರ್ಟೆಂಟ್. ಇಲ್ಲೇನೈತೆ ಅಂದ್ರೆ ನಾಳೆದು ಏನಪ್ಪಾ ಅಂದ್ರೆ, ಇದು ನಾಳೆಗೆ ನಾನು ತೊಗೊಳಲ್ಲ, ಬಟ್ ಅಬ್ಸರ್ವ್ ಮಾಡ್ತಾ ಇದ್ದೇನೆ ಇದನ್ನು, ಯಾಕಂದ್ರೆ ಡ್ರಾಸ್ಟಿಕಲಿ ಮೂವ್ ಆಗಿದೆ 3-4 ದಿನದಾಗ. ಫಸ್ಟ್ ಸೆಕೆಂಡ್ ಇದು EMSL ಅಂತ ತಕ್ಷಣ ಇದನ್ನ ಮೊನ್ನೆ ತಗೋಬೇಕಂತ ಮಾಡಿದ್ರೆ ಜಸ್ಟ್ ಮಿಸ್ ಆಯ್ತು. ಇನ್ನೊಂದ್ಸಲ ಏನಾದ್ರೆ ಈ ಹೈ ಬ್ರೇಕ್ ಆದ್ರೆ, ಈ ರೆಡ್ ಕ್ಯಾಂಡಲ್ ಹೈ ಬ್ರೇಕ್ ಆದ್ರೆ ಡೆಫಿನೆಟ್ಲಿ ತಗೋತಾನೆ ಎಂಟ್ರಿ. ಅಟ್ಲೀಸ್ಟ್ ಒಂದು 70,000 ರೂಪಾಯಿ ಕ್ವಾಂಟಿಟಿ ತಗೋತಾನೆ. 100 ಅಥವಾ 190 ಕ್ವಾಂಟಿಟಿ, ಮಿನಿಮಮ್ 90-100 ಕ್ವಾಂಟಿಟಿ ಅಂತ ತಗೋದು. HCL ಇದರಲ್ಲಿ ಇಂಟ್ರಾಡೇ ಮಾಡಿದ್ದೆ, 1200 ರುಪೀಸ್ ಏನೋ ಪ್ರಾಫಿಟ್ ಆಗ್ತು. ಇದೊಂದು ಮಿಸ್ ಮಾಡಿದೆ ನಾನು, ಇಂಪಾರ್ಟೆಂಟ್ ಇದು. ಇಲ್ಲಿ ಆಗಸ್ಟ್ 1ಗೆ ಆಗಿತ್ತು ಬ್ರೇಕ್ಔಟ್, ಅಲ್ಲಿ ಮಿಸ್ ಮಾಡಿದೆ. ಆಮೇಲೆ ಇದು ಈ ಕ್ಯಾಂಡಲ್ ನೋಡಿ ನಾ ಇನ್ನೇನು ಹೋಗಲ್ಲ, ಫೇಕ್ ಬ್ರೇಕ್ಔಟ್ ಅಂತ ತಿಳ್ಕೊಂಡೆ. ಬಟ್ ಸಡನ್ಲಿ ಮತ್ತೊಂದು ಗ್ರೀನ್ ಕ್ಯಾಂಡಲ್ ಬಂದು ಹೋಗ್ತಾಯಿತ್ತು. ಈ ನೆಕ್ಸ್ಟ್ ಟಾರ್ಗೆಟ್ ಏನಂದ್ರೆ ಈ ಹೈ ಬ್ರೇಕ್ ಮಾಡ್ತಂದ್ರೆ, ಇಲ್ಲೇನಿರಲ್ಲ ಈ ಹೈ ಬ್ರೇಕ್ ಮಾಡಿದ್ರೆ ನಾ ಬೈ ಮಾಡ್ತಿಲ್ಲ. ಅಂದ್ರೆ ICICI ಹೋಗ್ಬೇಡ, ಇದನ್ನ ಹೈ ಬ್ರೇಕ್ ಮಾಡಿದ್ರೆ ಡೆಫಿನೆಟ್ಲಿ ಎಂಟರ್ ಆಗ್ತಾನೆ. ಹೈ ಬ್ರೇಕ್ ಮಾಡಿದ್ರೆ ಎಂಟರ್ ಆಗ್ತಾನೆ. ಇದನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ನೋಡೋಣ ಮ್ಯಾಲ್ ಬ್ರೇಕ್ ಆದ್ರೆ ಎಂಟ್ರಿ, ಇಲ್ಲ ಅಂದ್ರೆ ಇದು ನಾಳೆ ಡೆಫಿನೆಟ್ಲಿ ಬ್ರೇಕ್ ಆಗುತ್ತೆ. ಯಾಕಂದ್ರೆ ಯಾಕಪ್ಪ ಅಂದ್ರೆ ಎಲ್ಲ ಲೋವರ್ ವಿಕ್ಸ್ ಅದಾವ, ಅಪ್ಪರ್ ವಿಕ್ಸ್ ಕಮ್ಮಿ ಇದೆ. ಇದೊಂದು ಲೋವರ್ ಅಪ್ಪರ್ ವಿಕ್ಸ್ ಜಾಸ್ತಿ ಇದೆ, ಬಟ್ ಲೋವರ್ ವಿಕ್ಸ್ ಅಂದ್ರೆ ಏನು, ಮಾರ್ನಿಂಗ್ ಫಸ್ಟ್ ಹಾಫ್ನಾಗ ಬಿಯರ್ಸ್ ಕಂಟ್ರೋಲ್ ಇರ್ತಾರೆ, ಸೆಕೆಂಡ್ ಹಾಫ್ನಾಗ ಬುಲ್ಸ್ ಕಂಟ್ರೋಲ್ ಆಗ್ಬಿಡ್ತಾರೆ. ಸೊ ಅಂದ್ರೆ ಅಪ್ಪರ್ ವಿಕ್ಸ್ ಲೋವರ್ ವಿಕ್ಸ್ ಜಾಸ್ತಿ ಆಗತ್ತೆ. ಲೋವರ್ ವಿಕ್ಸ್ ಜಾಸ್ತಿ ಆದಾಗ ಬೈ ಮಾಡೋದು ಸ್ವಲ್ಪ ಕಾನ್ಫಿಡೆಂಟ್ ಇರುತ್ತೆ. ಜುಬ್ಲಿನ್ ಫಾರ್ಮಾ ಲಾಸ್ಟ್ ಟೈಮ್ ನಾನು ಇಂಟ್ರಾಡೇ ಮಾಡಿದ್ದೆ, ಸೊ 890 ರುಪೀಸ್ ಪ್ರಾಫಿಟ್ ಆಗಿತ್ತು. ಜಸ್ಟ್ 10,000 ರುಪೀಸ್ ಎಕ್ಸಿಟ್ ಆಗಿದೆ ಅಷ್ಟೇ. ನೆಕ್ಸ್ಟ್ ಇದನ್ನು ವೇಟ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಇದು ಹೆಂಗಿದೆ ಅಂದ್ರೆ ಇದು ಎಷ್ಟು ಕನ್ಸಾಲಿಡೇಟ್ ಆಗುತ್ತಲ್ಲ ಅಷ್ಟು ಫಾಸ್ಟ್ ಮೂವ್ ಆಗುತ್ತೆ. ಇದೇನಾದ್ರೂ ಬ್ರೇಕ್ ಆದ್ರೆ ಡೆಫಿನೆಟ್ 2,000 ಮೇಲೆ ಒಂದು ಮತ್ತೆ ಹೋಗಿ ಹೋಲ್ಡ್ ಆಗುತ್ತೆ. ಸೊ ಇದನ್ನ ಅದಕ್ಕೆ ಒಂದು ಯಾವಾಗಿಂದ ನೋಡ್ತಾ ಇದ್ದೀನಿ ಅಂದ್ರೆ ಆಲ್ಮೋಸ್ಟ್ ಆಗಸ್ಟ್ 1 ನೋಡ್ತಾ ಇದ್ದೀನಿ, 15 ಡೇಸ್ ವಾಚ್ ಲಿಸ್ಟ್ ಅಲ್ಲಿ ಇಡ್ತಾ ಇದ್ದೀನಿ. ಯಾಕಂದ್ರೆ ಇಂಪಾರ್ಟೆಂಟ್ ಇದೆ ಸ್ವಿಂಗ್ ಟ್ರೇಡ್ ನಲ್ಲಿ. ಏನಪ್ಪಾ ಅಂದ್ರೆ ನಮ್ಮ ಪ್ರೈಸಿಗೆ ಬರ್ತಕ್ಕ ನಾವು ವೇಟ್ ಮಾಡ್ಬೇಕು. ಎಲ್ಲಿ ಬೇಕಾದ್ರೆ ಯಾರಾದ್ರೂ ಬೈ ಮಾಡಿ ಲಾಸ್ ಆಗ್ತಾವ, ಯಾಕಂದ್ರೆ ನನಗೆ ಎಕ್ಸ್ಪೀರಿಯನ್ಸ್ ಇದೆ. ಎಲ್ಲೆಲ್ಲೂ ನಾವು ಪ್ರೈಸ್ ಮೂವ್ಮೆಂಟ್ ನೋಡಿ ಎಮೋಷನಲಿ ನಾವು ರೊಪ್ಪ ಹಾಕತಿ ಕಂಟಿನ್ಯೂಸ್ ಗ್ರೀನ್ ಆಗಿದ್ದು ಬೈ ಮಾಡಿದಾಗ ಅಲ್ಲಿಂದ ರಿವರ್ಸ್ ಆಗಿದ್ದು ಜಾಸ್ತಿ ಐತಿ. ಸೊ ಪ್ರೈಸ್ ನಮ್ಮ ಪಾಯಿಂಟ್ ಬರ್ತಕ್ಕ ವೇಟ್ ಮಾಡ್ಬೇಕು. ಇದು ನೋಡೋಣ, ಇಷ್ಟೊಂದು 10 ದಿನ ವೇಟ್ ಮಾಡಿ ಸಡನ್ ಏನಾದ್ರು ನಮ್ಗೆ ಬ್ರೇಕ್ ಸಿಕ್ತಪ್ಪ ಅಂದ್ರೆ ಡೆಫಿನೆಟ್ಲಿ ಇದರೊಳಗೆ ನಾವು ಒಂದು 60,000-70,000 ರೂಪಾಯಿ ಹಾಕಿದ್ರೆ ಏನು ಪ್ರಾಬ್ಲಮ್, ಮಿನಿಮಮ್ 5,000-6,000 ರೂಪಾಯಿ ಅಂತ ಟ್ರೆಂಡ್ ಕೊಟ್ಟಿರ್ಬೇಕು. ಯಾಕಂದ್ರೆ ಇದು ಮೂವ್ ಆಯ್ತು ಅಂದ್ರೆ ಆಲ್ಮೋಸ್ಟ್ 100-200 ಪಾಯಿಂಟ್ ಡೆಫಿನೆಟ್ಲಿ ಮೂವ್ ಆಗ್ತದೆ. 1,800, 1,900, 2,000 ತಗೊಂಡು ರೀಚ್ ಆಗ್ಬೋದು. ಸೊ ಇದನ್ನು ವೇಟ್ ಮಾಡ್ತಾ ಇದ್ದಾರೆ ಸನ್ ಫಾರ್ಮ್. ವೀಕ್ಲಿ ನನ್ನ ಲಿಸ್ಟ್ನಾಗ ಇದೆ ಲಾಸ್ಟ್ 2 ವೀಕ್ನಿಂದ. ಇದು ನೋಡೋಣ ಬೇಕಾದ್ರೆ ಬೈ ಮಾಡ್ತೀವಿ, ಇಲ್ಲ ಅದರಲ್ಲಿ ಇದಿಲ್ಲ. ಬಾಂಬೆ ಎಕ್ಸ್ಚೇಂಜ್ ಜಸ್ಟ್ ಬೈ ಮಿಸ್ಟೇಕ್ ಆ್ಯಡ್ ಆಗಿಲ್ಲ ಕಾನ್ಸೆಪ್ಟ್. ಹಾ ಇದು ಲೋವರ್ ಬೇಕ್ ಮಾಡಿದ್ರೆ ಇಂಟರ್ಡೇಲಿ ಶಾರ್ಟ್ ಮಾಡ್ತೀನಿ, ಹೈಯರ್ ಬೇಕ್ ಮಾಡಿದ್ರೆ ಇಂಟರ್ಡೇ, ಯಾಕಂದ್ರೆ ಕ್ವಾಂಟಿಟಿ ಅದು ಪ್ರೈಸ್ ಜಾಸ್ತಿ ಇದೆ. ಸೊ ಇದನ್ನ ನಾನು ಸ್ವಿಂಗ್ ಲೆಟ್ ಹೋಗಂಗಿಲ್ಲ. ಇಂಟರ್ಡೇಲಿ ಏನಾದರೂ ಯಾವ ಸೈಡ್ ಬೇಕಾಗುತ್ತೆ ಆ ಸೈಡ್ ಎಂಟ್ರಿ ಮಾಡ್ತೀನಿ. ಇಂಟರ್ಡೇಯಲ್ಲಿ ಮಾರ್ಜಿನ್ಸ್ ಇರ್ತಲ್ಲ, ಹಂಗಾಗಿ ನಮ್ಗೆ 50,000 ರೂಪಾಯಿಂದ ಗುಡ್ ಕ್ವಾಲಿಟಿ ಆಫ್ ಸ್ಟಾಕ್ ತಗೋಬೋದು. ಇದು ಏನಿದೆ ಲೋವರ್ ಬ್ರೇಕ್ ಆಗೋ ಚಾನ್ಸಸ್ ಇದೆ. ಹಂಗೇನು ಬೇಕಾದ್ರೆ ಡೆಫಿನೆಟ್ಲಿ ಒಂದು ಶಾರ್ಟ್ ಮಾಡ್ತೀನಿ. ಇದು ನಾಳೆ ಪ್ಲಾನ್. ನಿನ್ನೆ ಮೊನ್ನೆ ಏನ್ ಮಾಡಿದ್ಮೇಲೆ ಅದ್ರ ಕೆಲವೊಂದು ಬ್ರೇಕ್ಔಟ್ ಆಗಿದೆ, ಕೆಲವೊಂದಿಷ್ಟು ಪ್ರಾಫಿಟ್ ಆಗಿದೆ, ಕೆಲವೊಂದಿಷ್ಟು ಲಾಸ್ ಆಗಿದೆ. ಇದು ಬೈ ಮಾಡಿಲ್ಲ, ಇದು ಮಿಸ್ ಆಯ್ತು. ಇದು ಅಬ್ಸರ್ವೇಷನ್ ನಾಳೆ ಪ್ಲಾನ್ ಅಲ್ಲಿ ಇದೆ. ಇದಾಗಿತ್ತು. ಏನಾಗಿತ್ತು ಅಂದ್ರೆ ನಾನು ಎಕ್ಸಾಕ್ಟ್ ಇಲ್ಲಿ ಬೈ ಮಾಡಿದ್ದೆ, ಇಲ್ಲ ಬರ್ಬಿಟ್ಟೆ ನೋಡಿ ಏನೇನಾಗಿತ್ತು. ಇಲ್ಲಿ ಬೈ ಮಾಡಿದ್ದೆ, ಸೊ ಒಂದು ಪ್ರಾಫಿಟ್ ತೋರಿಸ್ತಾ ಇತ್ತು. ಆಲ್ಮೋಸ್ಟ್ ಒಂದು 2,600 ರೂಪಾಯಿನ ಪ್ರಾಫಿಟ್ ತೋರಿಸ್ತಾ ಇತ್ತು ಒಂದು ದಿನದಲ್ಲಿ. ನೆಕ್ಸ್ಟ್ ನೈಟ್ ತಗೊಂಡು ನಾನು 3 ದಿನ 2,600 ರೂಪಾಯಿ ಪ್ರಾಫಿಟ್ ತೋರಿಸ್ತಾ ಇತ್ತು. ಆಮೇಲೆ ಸಡನ್ಲಿ ಈಗ ಇದೇನು ಈ ಕ್ಯಾಂಡಲ್ ಓಪನ್ ಆಯ್ತಲ್ಲ, ಈ ತರ ಡೋಜಿ ಆದ್ಮೇಲೆ ನನ್ಗೆ ಯಾಕೋ ಹೆದರಿಕೆ ಬಂತು. ಸೊ ಹೋಲ್ಡ್ ಮಾಡ್ಬೇಕಂತ ಧೈರ್ಯ ಬರಲಿಲ್ಲ. ನೆಕ್ಸ್ಟ್ ಯಾವಾಗ ಗ್ಯಾಪ್ ಅಪ್ ಆಯ್ತಲ್ಲ, ಆಲ್ಮೋಸ್ಟ್ 1,100 ರೂಪಾಯಿಗೆ ಪ್ರಾಫಿಟ್ ನಾ ಎಕ್ಸಿಟ್ ಆಗ್ಬಿಟ್ಟೆ. ಮತ್ತೆ ನಾವು ಇಟ್ಕೊಳಕ್ಕಾಗಲ್ಲ. ನೋಡೋಣ ಈಗ ಮತ್ತೆ ಮೇಂಟೆನೆನ್ಸ್ ಬೇಕಾದ್ರೆ ಇದು ಇಂಟರ್ಡೇ ಸಲ ಇಟ್ಕೊಂಡಿದ್ದೆ. ಇಂಟರ್ಡೇಲಿ ಮೊನ್ನೆ ಒಂದು 600-800 ರೂಪಾಯಿ ಪ್ರಾಫಿಟ್ ಆಗಿತ್ತು. ಕ್ವಾಂಟಿಟಿ ಕಮ್ಮಿ ಇತ್ತು, ಹಾಗಾಗಿ ನೋಡೋಣ ಈ ಲೈನ್ ಬ್ರೇಕ್ ಆದ್ರೆ ಎಂಟ್ರಿ ಮಾಡಿ. ಇದು ಬ್ರೇಕ್ ಆಗಿಲ್ಲ, ಡೌನ್ ಬ್ರೇಕ್ ಆಗಿದೆ, ಅಪ್ ಬ್ರೇಕ್ ಆಗಿದೆ, ಬೈ ಮಾಡಿದ್ದೀನಿ. ಇದು ಟಾರ್ಗೆಟ್ ಅಲ್ಲಿ ಜುಬ್ಲಿಯನ್ ಫಾರ್ಮರ್ಸ್ ಇರ್ತದೆ. ಯಾಕಂದ್ರೆ ಇದನ್ನು ನಾನು 4 ದಿನ ನೋಡ್ತಾ ಇದ್ದೀನಿ.
ಮಾರ್ನಿಂಗ್ ಏನೋ ಡೌನ್ ಆಗ್ತದೆ ಪ್ರೈಸ್, ಮತ್ತೆ ಸೆಕೆಂಡ್ ಹಾಫ್ ಅಲ್ಲಿ ಅಪ್ ಆಗ್ತದೆ. ಅಂದ್ರೆ ಇದ್ರ ಅರ್ಥ ಏನಪ್ಪಾ ಅಂದ್ರೆ ಫಸ್ಟ್ ಹಾಫ್ದಲ್ಲಿ ಬಿಯರ್ಸ್ ಕಂಟ್ರೋಲ್ ಇರ್ತೈತಿ, ಮತ್ತೆ ಸಡನ್ಲಿ ಒಂದು ಪಾಯಿಂಟ್ ಬರ್ತೈತಿ, ಇದೇನು ಸಪೋರ್ಟ್ ಪಾಯಿಂಟ್ ಇದೆಯಲ್ಲ ಅದು ಟ್ರಯಾಂಗಲ್, ಈ ಸಪೋರ್ಟ್ ಪಾಯಿಂಟ್ ಬಂದು ಏನಾಗುತ್ತೆ ಅಪ್ ಆಗುತ್ತೆ. ನೀನೇನೋ ಡೌನ್ ಆಗಿತ್ತು, ನಾನು ಇಲ್ಲಿ ಶಾರ್ಟ್ ಮಾಡ್ಬೇಕಂತ ಮಾಡಿದ್ದೆ, ಮತ್ತೆ ಅದು ಆಮೇಲೆ 130 ಮೇಲೆ ರಿಕವರ್ ಆಗುತ್ತೆ. ಸೊ ಮಾಡಕ್ ಯಾಕೋ ಇವರೆಲ್ಲ ಸೆಕೆಂಡ್ ಹಾಫ್ ಟ್ರೇಡ್ ತಗೋಬೇಕಂತ. ಸೊ ನೆಕ್ಸ್ಟ್ ಪ್ಲಾನ್ ಏನಪ್ಪಾ ಅಂದ್ರೆ ಬ್ರೇಕ್ ಆದ್ರೆ ಅಪ್ ಸೈಡ್ ಬ್ರೇಕ್ ಆಗುತ್ತೆ. ಇಲ್ಲಿ ನೋಡ್ರಿ ವ್ಯಾಲ್ಯೂಮ್ 0 ಇದೆ, ವ್ಯಾಲ್ಯೂಮ್ ಎಷ್ಟು ನ್ಯೂಟ್ರಲ್ ಇದೆ. ಯಾಕಂದ್ರೆ ಫುಲ್ ಬ್ಯಾಕ್ ಆಗೋ ಮುಂದೆ ವ್ಯಾಲ್ಯೂಮ್ ಇರ್ಲಿಲ್ಲಪ್ಪ ಅಂದ್ರೆ ಬೈಯಿಂಗ್ ಚಾನ್ಸಸ್, ಬೈಯರ್ ಇರೋ ಚಾನ್ಸಸ್ ಜಾಸ್ತಿ ಐತಿ. ಸೊ ಹಂಗಾಗಿ ಇಲ್ಲಿ ಏನಾದರೂ ಬ್ರೇಕ್ ಆದ್ರೆ ಡೆಫಿನೆಟ್ಲಿ ಮತ್ತೊಂದು 100, 100 ಅಥವಾ 70 ಪಾಯಿಂಟ್ಸ್ ಹೋಗುತ್ತೆ. ಅದನ್ನ ಕ್ಯಾಪ್ಚರ್ ಮಾಡಿಸೋ ಒಂದು ವೇಟ್ ಮಾಡ್ತಾರೆ. ಇದರಲ್ಲಿ ತೊಗೊಂಡಿಲ್ಲ, ಇದರಲ್ಲಿ ಲಾಸ್ಟ್ ವೀಕ್ನಾಗ ಇಂಟರ್ಡೇ ಮಾಡಿದ್ದೆ. ಸೊ ಒಂದು 2600 ರುಪೀಸ್ ಪ್ರಾಫಿಟ್ ಆಗಿತ್ತು. ಇಲ್ಲಿ ಮಾಡಿದ್ದೆ, ಇಲ್ಲೆಲ್ಲ ಇಲ್ಲಿ ಮಾಡಿದೆ. ಇಲ್ಲಿ ಒಂದ್ಸಲ 300 ರೂಪಾಯಿ ಲಾಸ್ ಆಗಿತ್ತು. ಏನ್ ಇಂಪಾರ್ಟೆಂಟ್ ಅಂದ್ರೆ ನನ್ನೊಂದು ರೂಲ್ಸ್ ಇತ್ತು, ಮಿನಿಮಮ್ 3 ಟ್ರೇಡ್ ತಗೋತೀನಿ, 3 ಇಂದ 4 ಟ್ರೇಡ್ ಮ್ಯಾಕ್ಸಿಮಮ್. 3 ಟ್ರೇಡ್ ಅಂತೂ ಫಿಕ್ಸ್. ಏನಾದ್ರು ಏನು ಸ್ವಲ್ಪ ಚಲೋ ಅನಿಸ್ತಪ್ಪ ಅಂದ್ರೆ ಇನ್ನೊಂದು ಟ್ರೇಡ್ ತಗೋತೀನಿ ಕಂಟಿನ್ಯೂ ಆಗಿ. ಸೊ 4 ಟ್ರೇಡ್ ಅಲ್ಲಿ 4ಕ್ಕೂ 500 300 500 ರೂಪಾಯಿ ನಾ ಎಸ್ ಎಲ್ ಇಟ್ಟಿದ್ದೀನಿ. ಅಂದ್ರೆ 4 ಟ್ರೇಡ್ ನಲ್ಲಿ ಕೆಲವೊಂದು ಸಣ್ಣ ಒಂದು ಲೆಸ್ ದೆನ್ 1000 ರುಪೀಸ್ ಸ್ಟಾಕ್ ಇದ್ವು ಅಂದ್ರೆ 300 ತನಕ ಅದಕ್ಕೆ ಎಸ್ ಎಲ್ ಇಟ್ಟಿರ್ತೀನಿ. ಸೊ 2000 ಮೇಲೆ ಅಥವಾ 1000 ಮೇಲೆ ಇದ್ವು ಅಂದ್ರೆ 500 ರೂಪಾಯಿ ಸ್ಟಾಪ್ ಲಾಸ್ ಇಟ್ಟಿರ್ತೀನಿ. ಸೊ ಅದನ್ನೊಂದು 4 ಟ್ರೇಡ್ ಅಲ್ಲಿ 5ಕ್ಕೂ ಹಿಟ್ ಆಯ್ತಪ್ಪ ಕ್ಲೋಸ್ ಮಾಡ್ಬಿಡ್ತೀನಿ. ಯಾಕಂದ್ರೆ ಡೆಫಿನೆಟ್ ಏನಾಗುತ್ತೆ 4ರಲ್ಲಿ ಮಾತ್ರ 1-2 ಅಂತೂ ಹಿಟ್ ಆಗಲ್ಲ. 1-2 ಹಿಟ್ ಆಗ್ತಾವ ಸ್ಟಾಪ್ ಲಾಸ್, ಒಂದೊಂದ್ಸಲ 3 ಹಿಟ್ ಆಗ್ತಾವ, 1 ಉಳಿತೈತಿ. 1-2 ಅದ್ರಾಗ ಏನಾದ್ರು ಹಿಟ್ ಆದವು ಅಂದ್ರೆ ನನ್ನ ರೇಷಿಯೋ ಆಗಿರುತ್ತೆ 1:2. ಸೊ ಇವತ್ತು 3 ಟ್ರೇಡ್ ತಗೊಂಡನಪ್ಪ ಅಂದ್ರೆ 1500 ರೂಪಾಯಿ ನಂದು ಲಾಸ್ ಆಕೈತೆ ಅಂದ್ರೆ ಮಿನಿಮಮ್ 3500 3200 ತನಕ ನಾ ಪ್ರಾಫಿಟ್ ಮಾಡೋ ಪ್ಲಾನ್ ಇರ್ತದೆ. ಸೊ 3 ಟ್ರೇಡಲ್ಲಿ 2 ಲಾಸ್ ಆದ್ರೂ ಇನ್ನು 2 ಟ್ರೇಡ್ 2000 1500 ಹಿಂಗೆ ಪ್ರಾಫಿಟ್ ಆದ್ರೆ ನನಗೆ ರಿಕವರ್ ಆಗ್ತದೆ. ಸೊ ಆ ಪ್ಲಾನ್ ಇಟ್ಕೊಂಡು ಮಾಡ್ತಾ ಇರ್ತಾನೆ. ಕೆಲವೊಂದ್ಸಲ ಆಕೈತಿ ನಿನ್ನೆ ಮೊನ್ನೆ ಏನಾಯ್ತು, ಒಮ್ಮೆ ಒಂದೊಂದು ಟ್ರೇಡ್ 3600 2800 ಈಗ ಬಂದ್ಮೇಲೆ ನೆಕ್ಸ್ಟ್ ಟ್ರೇಡ್ ಮಾಡಕ್ ಹೋಗಿಲ್ಲ ನಾನು. ಸುಮ್ಕ ಅದೇನಾಗಿತ್ತು ಅಂದ್ರೆ ಹೆಂಗ 3500 ತೋರಿಸಿರುತ್ತೆ, ನಾನು ನೆಕ್ಸ್ಟ್ ಒಂದು ಟ್ರೇಡ್ ಎಂಟ್ರಿ ಮಾಡ್ತೀವಲ್ಲ, ಅದೇನೋ ಒಂದು 500-600 ರೂಪಾಯಿ ಲಾಸ್ ಆದ್ಮೇಲೆ ಎಕ್ಸಿಟ್ ಮಾಡಕ್ ಮನಸ್ಸು ಬರಂಗಿಲ್ಲ, ಬೇಜಾರಾಗುತ್ತೆ. 3600 ಪ್ರಾಫಿಟ್ ಇದ್ದು ಮತ್ತೆ 2000. ಹಂಗ ಅವಾಗ ಏನ್ ಮಾಡ್ತು, ಎಮೋಷನಲಿ ಮತ್ತೇನ್ ಮಾಡ್ತು, ಇನ್ನಷ್ಟು ಕ್ವಾಂಟಿಟಿ ಮಾಡಿ ಹಾಕಿ ಎವರೇಜ್ ಮಾಡಕ್ ಟ್ರೈ ಮಾಡ್ತು. ಅದು ಭಾಳ ದೊಡ್ಡ ಮಿಸ್ಟೇಕ್. ಅದು ನನಗೆ ಭಾಳ ಅನುಭವ ಆಗಿತ್ತು. ಯಾಕಂದ್ರೆ ಏನಾಕಿತ್ತು ಅಂದ್ರೆ ಮೊದಲು ಆಪ್ಷನ್ ಮಾಡುವಾಗ ಮಾರ್ನಿಂಗ್ ಏನೋ 5000 ಪ್ರಾಫಿಟ್ ಅನಿಸ್ತಿತ್ತು. ಆಮೇಲೆ ಏನಾಕಿತ್ತು ಮತ್ತೊಂದು ಸೆಕೆಂಡ್ ಹಾಫ್ ಒಂದು ಏನೋ ಬ್ರೇಕ್ಔಟ್ ಆಗಿ ಟ್ರೇಡ್ ತೊಗೊಂಡ್ಮೇಲೆ ಅದು 5000 3000 ಆದ್ಮೇಲೆ ಅಲ್ಲಿ ಎಕ್ಸಿಟ್ ಮಾಡಕ್ ಟ್ರೈ ಮಾಡ್ತಿದ್ದಿಲ್ಲ ನಾವು. ಇನ್ನೊಂದಿಷ್ಟು ಕ್ವಾಂಟಿಟಿ ಜಾಸ್ತಿ ಬೈ ಮಾಡಿ 2-3 ಪಾಯಿಂಟ್ ಕ್ಯಾಪ್ಚರ್ ಆಗಿ ಮಿನಿಮಮ್ ಒಂದು 5000 ಬಂದ್ರೆ ಪ್ರಾಫಿಟ್ ಬಂದ್ರೆ ಸಾಕು, ಎಕ್ಸಿಟ್ ಆಗ್ತದೆ, ಈ ತರ ಆಗಿತ್ತು. ಬಟ್ ಒಂದು 10 ಟ್ರೇಡ್ ತಗೊಂಡಾಗ ಒಂದು 2 ಸಲ ಆ ತರ ಆಕಿತ್ತು, ಉಳಿದ 8 ಸಲ ಏನಾಕಿತ್ತು, ಉಳಿದೆಲ್ಲ ಪ್ರಾಫಿಟ್ ನೆಗೆಟಿವ್ ಹಾಕೋತ ಹೋಗ್ತಿತ್ತು. ಸೊ ಹಂಗಾಗಿ ಲಾಸ್ ಆದ್ರೂ 3 ಟ್ರೇಡ್ 3 ಮ್ಯಾಕ್ಸಿಮಮ್ 4 ಟ್ರೇಡ್ ಹೋಗ್ತೀನಿ. ಪ್ರಾಫಿಟ್ ಆತಪ್ಪ ಅಂದ್ರೆ ಕೆಲವೊಂದ್ಸಲ ಒಂದೇ ಟ್ರೇಡ್ ಪ್ರಾಫಿಟ್ ಆಯ್ತು ನೋಡಕ್ ಹೋಗಿರ್ತೀನಿ ಕೆಲಸ, ಸುಮ್ ಕ್ಲೋಸ್ ಮಾಡ್ಬಿಡ್ತೀನಿ. ಇಲ್ಲಾಂದ್ರೆ ಅವ್ರು ಸ್ವಿಂಗ್ ಟ್ರೇಡ್ ಏನಿರುತ್ತಲ್ಲ ಅದು ನೋಡ್ಕೊತ್ಕೊಂಡಿರ್ತೀನಿ ಅಷ್ಟೇ. ಇದೆ ನೋಡಿ, ಇದರಲ್ಲಿ ಒಂದು ದಿನ 3800 ರೂಪಾಯಿ, ಆಮೇಲೆ ಒಂದು ಮತ್ತೊಂದು 100 ಕ್ವಾಂಟಿಟಿನ ತಗೊಂಡು, ಸೊ ಟೋಟಲ್ 4600 ರೂಪಾಯಿ ಇದೊಂದು ಟ್ರೇಡ್ ನಿನ್ ಪ್ರಾಫಿಟ್ ಆಗಿತ್ತು. ಸೊ ಇದು ಡೌನ್ ಸೈಡ್ ಬ್ರೇಕ್ ಆಗಿತ್ತು, ಮಾಡಿಲ್ಲ. ಯಾಕಂದ್ರೆ ನಿನ್ನೆ ಹೆಂಗಿತ್ತು ಅಂದ್ರೆ ಮಾರ್ಕೆಟ್ ಸಡನ್ಲಿ ಜಂಪ್ ಆಗಿ ಕ್ಯಾಪ್ ಅಪ್ ಆಗಿ ಎಲ್ಲ ಗ್ರೀನ್ ಎಲ್ಲ 5-6% ಮೂವ್ಮೆಂಟ್ ತೋರಿಸ್ತಾ ಇತ್ತು. ಕ್ಲೋಸ್ ಆಗುമ്പോൾ ಎಲ್ಲ 2% 3% ನೆಗೆಟಿವ್ ಆಗೋದು. ಇವನ್ ಸೆನ್ಸೆಕ್ಸ್ 600 ಪಾಯಿಂಟ್ ಜಂಪ್ ಆಗಿ ಓಪನ್ ಆಯ್ತು, ಕ್ಲೋಸ್ ಆಗಿದ್ದು ಮಾತ್ರ 120 ಮೈನಸ್. ಸೊ ಹಿಂಗಿದಾಗ ಹೇಳ್ತನಲ್ಲ, ಕಂಟಿನ್ಯೂ ಕ್ಯಾರಿ ಮಾಡ್ಬಿಡಕ್ಕೆ ಹೆದರಿಕೆ ಬರ್ತದೆ. ಯಾಕಂದ್ರೆ ಮಾರ್ಕೆಟ್ ಹೆಂಗೈತೆ ಅಂದ್ರೆ ಡೌನ್ ಸೆಂಡ್ ಐತಿ, ಬಟ್ ಏನಾಗೈತೆ ಎಲ್ಲೇ ಒಂದ್ 2-3 ರೆಡ್ ಕ್ಯಾಂಡಲ್ ಹಾಕ್ರೆ ಒಂದು ಕ್ಯಾಪ್ ಅಪ್ ಓಪನ್ ಆಗೈತಿ, ಮತ್ತೆ ಕ್ಲೋಸ್ ಆಗಿದ್ದು ರೆಡ್ ನೆಗೆಟಿವ್ ಕ್ಲೋಸ್ ಆಗೈತಿ. ಹಂಗಾಗಿ ಜಾಸ್ತಿ ಅಮೌಂಟ್ ಆಗಕ್ಕೆ ಇಂಟ್ರೆಸ್ಟ್ ಇಲ್ಲ. ಇದು ಅಶೋಕ್ ಲೇಲ್ಯಾಂಡ್, ಇದೊಂದು ಟಾರ್ಗೆಟ್ ಆಗೈತೆ ಅಶೋಕ್ ಲೇಲ್ಯಾಂಡ್. ನೆಕ್ಸ್ಟ್ ಇದೇನಾದ್ರೂ ಬ್ರೇಕ್ ಆದ್ರೆ ಡೆಫಿನೆಟ್ಲಿ ಇದನ್ನೊಂದು ಅಟ್ಲೀಸ್ಟ್ ಒಂದು ವರ್ಷ ಅಥವಾ 2 ವರ್ಷ ಹೋಗ್ಬೇಕಂತ ಪ್ಲಾನ್ ಇದೆ. ಇದು ಬೇಕಾಯ್ತು 200 ರೂಪಾಯಿ ಐತಿ ಈ ಸ್ಟಾಕ್, ಒಂದು 50 ಅಥವಾ ಒಂದು 56,000 ರೂಪಾಯಿ ಹಾಕಿ ಸುಮ್ಮನೆ 2-3 ವರ್ಷ ಇಟ್ಕೋಬೇಕು. ಯಾಕಂದ್ರೆ ನಾನು ಎಕ್ಸಿಸ್ ಬ್ಯಾಂಕ್, SBI, ಟಾಟಾ ಮೋಟರ್ಸ್ ಇವೆಲ್ಲ 140 ರೂಪಾಯಿ 140 ರೂಪಾಯಿ ಇದ್ದಾಗ 20,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ದೆ ನಾನು. ಸೊ ಆಮೇಲೆ 250 260 ಏನ್ ಮೂವ್ ಆಗೋಲ್ಲ, ಕೊರೋನಾ ವೇವ್ ಮುಗಿದ್ಮೇಲೆ ಎಕ್ಸಿಟ್ ಆಗ್ಬೇಕು. ಬಟ್ ಇಲ್ಲಿವರೆಗೆ ಏನ್ ಕಂಟಿನ್ಯೂ ಮಾಡಿದೆ ಅಂದ್ರೆ ಆಲ್ಮೋಸ್ಟ್ 9ರಿಂದ 10 ಟೈಮ್ಸ್ ನಾ ಡಬಲ್ ಮಾಡಿದೆ ಆಗಿತ್ತು. ಈಗ ಸದ್ಯ ಟಾಟಾ ಮೋಟರ್ಸ್ 1000 ಐತಿ, ಎಕ್ಸಿಸ್ ಬ್ಯಾಂಕ್ 1100 ಐತಿ, ICICI ಬ್ಯಾಂಕ್ 1100 ಐತಿ. 156-180 ರುಪೀಸ್ ಅಂತ ನಾ ಬೈ ಮಾಡಿದ್ನಿ. ಬಟ್ ಅದು 80% 90% ಪ್ರಾಫಿಟ್ ತೋರ್ಸಂತ ಫುಲ್ ಖುಷಿ. 80% ರಿಟರ್ನ್ ಬಂತಲ್ಲ 6 ತಿಂಗಳದಾಗ 3 ತಿಂಗಳದಾಗ ಅಂತ ಅವಾಗ ಎಕ್ಸಿಟ್ ಮಾಡಿ ನಾವು ಮಿಸ್ಟೇಕ್ ಮಾಡಿದ್ವಿ. ಅವತ್ತರ ಏನ್ರಿ ಕಂಟಿನ್ಯೂ ಮಾಡಿದ್ರೆ 9 ಟೈಮ್ಸ್ ರಿಟರ್ನ್ ಸಿಗ್ತಿತ್ತು. ಸೊ ಲಾಂಗ್ ಟರ್ಮ್ದಾಗ ಯಾವುದೇ ಇನ್ವೆಸ್ಟ್ ಮಾಡಿದ್ರು ಪ್ರಾಬ್ಲಮ್ ಇಲ್ಲ. ಬಟ್ ಸ್ಟಾಕ್ ಲಾಂಗ್ ಟರ್ಮ್ದಾಗ ಬೈ ಮಾಡ್ಬೇಕಂದ್ರೆ ಸ್ವಲ್ಪ ವೇಟೇಜ್ ಇದೆ ಸ್ಟಾಕ್ ತಗೋಬೇಕು. ಅಂದ್ರೆ
IPO ದಲ್ಲಿ ಇನ್ವೆಸ್ಟ್ ಮಾಡೋದು ಸ್ವಲ್ಪ ಕಮ್ಮಿ ಮಾಡಬೇಕು. IPO ದಲ್ಲಿ ಇನ್ವೆಸ್ಟ್ ಮಾಡೋದು ಚಲೋ. ಐ ಮೀನ್ ರೀಸೆಂಟ್ಲಿ ರಿಲೀಸ್ ಆಗಿದ್ದ ಕಂಪ್ನಿ ಒಳಗೆ, ಬಟ್ ರಿಸ್ಕ್ ಜಾಸ್ತಿ ಇರ್ತೈತಿ. ನಿಮ್ಗೆ ಏನಾದ್ರು ಒಂದು ಬೆಸ್ಟ್ ಸ್ಟ್ರಾಟಜಿ ಅಥವಾ ಸೆಟಪ್ ಇತ್ತಂದ್ರೆ ಅಲ್ಲಿ ಬೈ ಮಾಡ್ಬೋದು. ಇಲ್ಲ ಅಂದ್ರೆ ಜನರಲ್ ಫಂಡಮೆಂಟಲ್ ನೋಡ್ಕೊಂಡು ಅದನ್ನ ಬೈ ಮಾಡ್ತಂದ್ರೆ ಇಂಥದ್ದು ಮಾಡ್ಬಿಟ್ರೆ ದೊಡ್ಡ ದೊಡ್ಡ ಕಂಪ್ನಿ ಮಾಡೋದು ಬೆಸ್ಟ್. ಯಾಕಂದ್ರೆ ಡೌನ್ ಆಗಂಗಿಲ್ಲ, ಡೌನ್ ಆದ್ರೆ 1-2% ಡೌನ್ ಆಗ್ತಾವೆ, ಅಪ್ ಆದ್ರೆ 1-2% ಡೌನ್ ಅಪ್ ಆಗ್ತವೆ. ಸೊ ರಿಸ್ಕ್ ಇರಂಗಿಲ್ಲ. ಸೊ ಇದು ಲಾಸ್ಟ್ 2 ಡೇಸ್ ನಂದು ಏನೈತೆ ಆಕ್ಟಿವಿಟಿ. ಇದಲ್ಲದೆ ನಾ ಜೀರೋದ ಅಕೌಂಟ್ದಾಗ ಇಂಟರ್ಡೇ ಮಾಡಿದ್ದೆ, ಬಟ್ ಜೀರೋದ ಅಕೌಂಟ್ನಾಗ ಹಿಸ್ಟ್ರಿ ಸಿಗಂಗಿಲ್ಲ ಈ ಥರ ನೋಡಕ್ಕೆ ಅದನ್ನ ಓಪನ್ ಮಾಡಿಲ್ಲ. ಇಲ್ಲೇನು ಹೇಳ್ಬೇಕಂದ್ರೆ ನಾನು ಇದೊಂದಿದೆ. ನಾನು ಕ್ವಾಂಟಿಟಿ ಯಾವ ಥರ ಬೈ ಮಾಡ್ತೀನಿ ಅಂದ್ರೆ, ಇದು ಟ್ರೇಡ್ ಸೈಜ್ ಟೂಲ್ ಅಂದ್ರೆ ಎಷ್ಟು ಕ್ಯಾಪಿಟಲ್ ಇದ್ದಾಗ ಎಷ್ಟು ಕ್ವಾಂಟಿಟಿ ಬೈ ಮಾಡಬೇಕು ಅನ್ನೋದು ತೋರಿಸ್ತದೆ ಇದು. ಇದನ್ನಂತೂ ನಾನು ಚೆಕ್ ಮಾಡ್ತೀನಿ, ಡೆಫಿನೆಟ್ಲಿ ಮಾಡ್ತೀನಿ. ಇಂಟರ್ಡೇ ಮಾಡೋ ಮುಂದೆ ನೋಡಕ್ ಹೋಗಿಲ್ಲ. ಇಂಟರ್ಡೇ ನಾನು 5 ಪಾಯಿಂಟ್ 10 ಪಾಯಿಂಟ್ ಕ್ಯಾಪ್ಚರ್ ಮಾಡಿಸ್ಕೊಂಡು ಮಾಡ್ತೀನಿ. ಹಂಗಾಗಿ ಸ್ವಲ್ಪ ಓವರ್ ಕ್ವಾಂಟಿಟಿನೇ ಟ್ರೇಡ್ ಮಾಡ್ತಿರ್ತೀನಿ. ಬಟ್ ಈ ಸ್ವಿಂಗ್ ಟ್ರೇಡ್ ಮಾಡ್ಬೇಕಂದ್ರೆ ಇದನ್ನ ಡೆಫಿನೆಟ್ ಯೂಸ್ ಮಾಡ್ತೀನಿ. ಇಲ್ಲಿ ಏನದಲ್ಲ, ಎಂಟ್ರಿ ಪ್ರೈಸ್ ಎಕ್ಸಿಟ್ ಪ್ರೈಸ್ ಹಾಕಿದ್ದೆ ಅಂದ್ರೆ ನಾನು ಎಷ್ಟು ಶೇರ್ಸ್ ತಗೋಬೇಕು ಅನ್ನೋದು ಇಮಿಡಿಯೇಟ್ ಕರ್ತದೆ. ಅಷ್ಟು ಶೇರ್ಸ್ ಬೈ ಮಾಡ್ತೀನಿ. ಕೆಲವೊಂದ್ಸಲ ಆಗ್ತಾವ ಮೂವ್ಮೆಂಟ್ ಚಲೋ ಅನಿಸ್ತಪ್ಪ ಅಂದ್ರೆ ಇದನ್ನೇ ನೋಡಂಗಿಲ್ಲ. ರಿಸ್ಕ್ 6-7% ಇಟ್ಟಿರ್ತು ಇಂಟ್ರಾಡೇ ಸ್ವಿಂಗ್ ಟ್ರೇಡ್ ಮಾಡ್ಬೇಕಂದ್ರೆ. ಇಲ್ಲ ಅಂದ್ರೆ ಇಂಟ್ರಾಡೇ ಆದ್ರೆ 2%, ಮ್ಯಾಕ್ಸಿಮಮ್ 2-1%. ಅವಾಗ ಏನಾಗುತ್ತೆ ಅಂದ್ರೆ ಇದೊಂದು ನಮ್ಗೊಂದು ಗೈಡ್ ಕೊಡ್ತದೆ. ಇಷ್ಟ ಸ್ಟಾಕ್ ತಗೊಂಡ್ರೆ ನಿಮಗೆ ಲಾಂಗರ್ ಟೈಮ್ನಾಗ ಸಕ್ಸಸ್ ಆಗ್ತದೆ. ಹೆಂಗಪ್ಪ ಅಂದ್ರೆ ನಾನು ಇವತ್ತಿಂದ ಲಾಸ್ ಅದ ಒಂದು 100 ದಿನದ ನನ್ನ ಪ್ಲಾನ್ ಇಟ್ಕೊಂಡು ಹೋಗ್ಬೇಕು. ಯಾಕಂದ್ರೆ ನಾನು ನಾಳೆ ಇವತ್ತೇನೋ ಇದನ್ನ 10% ನಾನು ಇಂಟರ್ಡೇ ಲಾಸ್ ಮಾಡ್ಕೊಂಡೆ ಅಂದ್ರೆ ಇವತ್ತೇನೋ ಪ್ರಾಫಿಟ್ ಆಗ್ಬೋದು, ಬಟ್ ಕಂಟಿನ್ಯೂಸ್ 3 ದಿನ ಲಾಸ್ ಆದಾಗ ನನ್ನ ಕ್ಯಾಪಿಟಲ್ ಡ್ಯಾಮೇಜ್ ಆಗುತ್ತೆ. ಸೊ ಹಂಗಾಗಿ ಇದನ್ನ ಇಟ್ಕೊಳ್ಳೋದ್ರಿಂದ ಏನಾಗೈತಪ್ಪ ಅಂದ್ರೆ ಸ್ಲೋಲಿ ಕ್ಯಾಪಿಟಲ್ ಇನ್ಕ್ರೀಸ್ ಆಗುತ್ತೆ. ಮತ್ತು ಇವನ್ ನಾವು ರಾಂಗ್ ಸೈಡ್ನಾಗ ಇದ್ರು ಸ್ಲೋಲಿ ಕ್ಯಾಪಿಟಲ್ನು ಕಮ್ಮಿ ಆಗುತ್ತೆ, ಇಮಿಡಿಯೇಟ್ ಕಮ್ಮಿ ಆಗಿಲ್ಲ. ಈ ಟ್ರೇಡಿಂಗ್ ಒಳಗೆ ಒಂದು ರೂಲ್ಸ್ ಏನಪ್ಪಾ ಅಂದ್ರೆ 100 ಗುಡ್ ಸ್ಟ್ರಾಟಜಿ ಕ್ಯಾನ್ ಡಿಸ್ಟ್ರಾಯ್ ಇಫ್ ಯು ಹ್ಯಾವ್ ಅ ರಾಂಗ್ ಮ್ಯಾನೇಜ್ಮೆಂಟ್, ರಾಂಗ್ ಮನಿ ಮ್ಯಾನೇಜ್ಮೆಂಟ್. ನಿಮ್ಗೆ ಬೇಕಾದಂತ ಒಂದು ಗುಡ್ ಸ್ಟ್ರಾಟಜಿ ಇದ್ರು ರಾಂಗ್ ಮನಿ ಮ್ಯಾನೇಜ್ಮೆಂಟ್ ಇಂದ ಡಿಸ್ಟ್ರಾಯ್ ಆಗ್ತದೆ. ಬಟ್ ಬ್ಯಾಡ್ ಸ್ಟ್ರಾಟಜಿ ಕ್ಯಾನ್ ಇಂಪ್ರೂವ್, ಇದೇನಿದೆ ರಿಟರ್ನ್ ಕೊಡ್ತೈತಿ ವಿತ್ ಗುಡ್ ಮನಿ ಮ್ಯಾನೇಜ್ಮೆಂಟ್. ಮನಿ ಮ್ಯಾನೇಜ್ಮೆಂಟ್ ನಿಮ್ಗೆ ಸರಿಯಾಗಿತ್ತಪ್ಪ ಅಂದ್ರೆ ಇವನ್ ಅದು 30%, 40%, 25% ಕೊಡುವಂತ ರಿಟರ್ನ್ ಕೊಡುವಂತ ಸ್ಟ್ರಾಟಜಿನ ನೀವು ಇಟ್ಕೊಂಡು ಮನಿ ಮ್ಯಾನೇಜ್ಮೆಂಟ್ ಕರೆಕ್ಟ್ ಇತ್ತಂದ್ರೆ ನೀವು ಪ್ರಾಫಿಟ್ ಆಗ್ಬೋದು. ಸೊ ಮನಿ ಮ್ಯಾನೇಜ್ಮೆಂಟ್ ವೆರಿ ಇಂಪಾರ್ಟೆಂಟ್. ಸೊ ಅದನ್ನ ನೋಡ್ಬೇಕಂದ್ರೆ ಇಲ್ಲಿ ನೋಡ್ರಿ, ಟೋಟಲ್ ಕ್ಯಾಪಿಟಲ್ ಹಾಕ್ತೀನಿ. ಇಲ್ಲಿ ಎಷ್ಟು ಇನ್ವೆಸ್ಟ್ ಮಾಡ್ಬೇಕಾಗ್ತದೆ ಸ್ಟಾಕ್ ಮೇಲೆ, ಎಷ್ಟು ಅಮೌಂಟ್ ನಾವು ಇಲ್ಲಿ ಹಾಕಿದ್ರೆ ಇದು ಫಾರ್ಮುಲಾ ಅದಷ್ಟ ABC ಇಲ್ಲಿ ಅದನ್ನ ಇದನ್ನ ಮಾಡಿರ್ತೀವಿ. ಟೋಟಲ್ ನಂಬರ್ ಆಫ್ ರಿಸ್ಕ್ ಎಂಟ್ರಿ ಮೈನಸ್ ಎಕ್ಸಿಟ್ ಮಾಡಿದ ಕೂಡಲೇ ನಮ್ದು ಎಷ್ಟು ರಿಸ್ಕ್ ತೋರಿಸ್ತೈತಿ, ಆ ರಿಸ್ಕ್ ಡಿವೈಡೆಡ್ ಬೈ ಟೋಟಲ್ ನಮ್ದು ಪರ್ಸೆಂಟೇಜ್ ಏನೈತಲ್ಲ, ಏನೋ ಆ ಲಾಸ್ ಡಿವೈಡೆಡ್ ಬೈ ಏನು ಲಾಸ್ ಇರ್ತಲ್ಲ ಇದೇಂತ SL ಅಮೌಂಟ್ ಡಿವೈಡೆಡ್ ಬೈ ನಮ್ದು ರಿಸ್ಕ್, ಟೋಟಲ್ ಅಮೌಂಟ್ ರಿಸ್ಕ್ ಡಿವೈಡ್ ಮಾಡಿದ್ರೆ ಎಷ್ಟು ಕ್ವಾಂಟಿಟಿ ತಗೋಬೇಕು ತರ್ತೀವಿ. ಇದು ನೋಡ್ರಿ ಕ್ಯಾಪಿಟಲ್ ಇದೇನೈತಿ, ನಾ ಎಷ್ಟು ಪರ್ಸೆಂಟೇಜ್ ರಿಸ್ಕ್, ಒಂದು ಲಕ್ಷಕ್ಕೆ ನಾನು 2% ಅಂದ್ರೆ 2,000 ರೂಪಾಯಿ ರಿಸ್ಕ್ ತಗೊಂಡು ನಾನು ಏನದ ಎಂಟ್ರಿ ಪ್ರೈಸ್. ನಾನು 500 ರೂಪಾಯಿ ಸ್ಟಾಕ್ ತೊಗೊಳಕತ್ತೀನಿ. ಈಗ 500 ಇದಕ್ಕೆ SL ಇಟ್ಟಿರ್ತಂದ್ರೆ 480ಕ್ಕೆ ನಾನು ಎಕ್ಸಿಟ್ ಹಾಕೋಣ. 480ಕ್ಕೆ ನಾನು ಎಕ್ಸಿಟ್ ಹಾಕೋಣ ಅಂದಾಗ ಡಿಫ್ರೆನ್ಸ್ ಎಷ್ಟು ಹತ್ರ ಇದು 2 ನೋಡ್ಬೇಕು 20 ಪಾಯಿಂಟ್. ನಂದೇನಪ್ಪ ಅಂದ್ರೆ ರಿಸ್ಕ್ ಪರ್ ಟ್ರೇಡ್ 20 ಪಾಯಿಂಟ್ಸ್. 20 ಪಾಯಿಂಟ್ಸ್ ಅಂದಾಗ 2% ಅಂದ್ರೆ 75%ಗೆ 1500. 1500 ಡಿವೈಡೆಡ್ 20 ಮಾಡಿದ ಕೂಡಲೇ 75. ನಾನು ಇಷ್ಟು ಅಮೌಂಟ್ನಾಗ ಹಾರ್ಡ್ಲಿ ಇಷ್ಟ ಸ್ಟಾಕ್ ತಗೋಬೇಕು ನಿನ್ನ ರಿಸ್ಕ್ ಪ್ರಕಾರ. ನೀ ಇದನ್ನ ಜಾಸ್ತಿ ಮಾಡ್ಕೋ. ಇದನ್ನ ನಿನ್ನ ರಿಸ್ಕ್ ನನಗೆ ಇಲ್ರಿ, ನಾ ಇಂಟರ್ಡೇ ಮಾಡಂಗಿಲ್ಲ, ನಾ ಇಂಟರ್ಡೇ ಮಾಡಲ್ಲ, ನನ್ನ ಲಾಂಗ್ ಟರ್ಮ್ ಇಡ್ತಪ್ಪ ಅಂದ್ರೆ 8% ಮಾಡ್ತಾರೆ. 8% ಮಾಡಿದ ಕೂಡಲೇ ಇಲ್ಲಿ ಏನಾಗುತ್ತೆ, ನಂಬರ್ ಆಫ್ ಕ್ವಾಂಟಿಟಿ ನೀವು ಜಾಸ್ತಿ ತಗೋಬಹುದು, ಇಷ್ಟು ಇನ್ವೆಸ್ಟ್ ಮಾಡ್ಬೋದು. ಬಟ್ ಇಂಟರ್ಡೇ ಇಲ್ಲಿ 5x ಮಾರ್ಜಿನ್ ಇರ್ತದೆ, ಇದು ವರ್ಕೌಟ್ ಆಗಿಲ್ಲ. ಇಂಟರ್ಡೇ ಒಳಗೆ 5x ಮಾರ್ಜಿನ್ ಇದ್ದಾಗ ಅದ್ರ ಮೆಥಡ್ ಬರುತ್ತೆ. ಅದಕ್ಕಾಗಿ 2% 1% ರಿಸ್ಕ್ ತಗೊಂಡು ಹೋಗ್ಬೇಕು. ಇವತ್ತಿನ ಟಾಪಿಕ್ ಬಿಟ್ಟು ಬೇರೆ ಎಕ್ಸ್ಪ್ಲೇನ್ ಆಗಿತ್ತು. ಬಟ್ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ 5% ಮೂವ್ ಹೆಂಗ್ ನಾವು 4% ಮೂವ್ ಹೆಂಗ್ ನಾವು ಫಿಲ್ಟರ್ ಮಾಡಬೇಕು ಮತ್ತೆ ಹೆಂಗ್ ಬೈ ಮಾಡಬೇಕು. ಇದ್ರಾಗ ಒಂದು ರೂಲ್ಸ್ ಐತಿ, ನಿಮ್ಗೆ ಬೇಕಾದ್ರೆ ಒಂದು ಯೂಟ್ಯೂಬ್ದಾಗ ವಿಡಿಯೋ ಐತಿ, ಅದನ್ನ ಕಳ್ಸಿಕೊಡ್ತೀನಿ. ಇಲ್ಲ ಅಂದ್ರೆ ಸೆಟಪ್ ರೂಲ್ಸ್ ಅದನ್ನು ಹೇಳ್ಕೊಡ್ತೀನಿ. ನಾನು ಇದನ್ನ ಒಬ್ಬರದ್ದು ನಿಮ್ಗೆ ಹೇಳ್ಬಿಡ್ತೀನಿ. ಅದು ಯಾವ್ದಂದ್ರೆ ಬೆಸ್ಟ್ ಅಂದ್ರೆ ಪ್ರದೀಪ್ ಬೋಂಡೆ ಅಂತ ಚಿಂದ ಬ್ರದರ್, ಅವ್ರದ್ದು ಸ್ಟಾಕ್ ಬೀಸ್ ಅಂತ ಯೂಟ್ಯೂಬ್ ಚಾನಲ್ ಐತಿ. ಸೊ ಅದ್ರೊಳಗೆ ಕಲ್ತಿದ್ದೆ. ಅದ್ರೊಳಗೆ ಬ್ರೇಕ್ಔಟ್ ಹೆಂಗ್ ಫೈಂಡ್ ಹೇಳ್ಬೋದು, ಮತ್ತು 4% ಬ್ರೇಕ್ಔಟ್ ಯಾವ ತರ ಮಾಡಬೇಕು, ಅದು ಎಷ್ಟು ರಿಟರ್ನ್ ಐತಿ, ಎಲ್ಲಿ ಎಕ್ಸಿಟ್ ಮಾಡಬೇಕು, ಎಲ್ಲ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದನ್ನ ನಾ ಫಾಲೋ ಮಾಡ್ತೀನಿ. ಬಟ್ ನೀವು ಅದನ್ನ ರೆಫರ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಎಕ್ಸ್ಪ್ಲೇನ್ ಅಂತ ಹೆಂಗಂದ್ರೆ ಒಂದು ಸ್ಟಾಕ್ ಒಂದು ದಿನದಲ್ಲಿ 4% ಮೂವ್ ಆಗಿರ್ಬೇಕು. 4% ಮೂವ್ ಆಗಿ ನಿಯರ್ ಹೈ ಕ್ಲೋಸ್ ಆಗಿರ್ಬೇಕು. ಹೆಂಗಪ್ಪ ಅಂದ್ರೆ ಸಾರಿ, ಇದು ಸ್ಟಾಕ್ 4% ಮೂವ್ ಆಗಿರ್ಬೇಕು, ನಿಯರ್ ಕ್ಲೋಸ್ ಏನೈತಲ್ಲ, ನಿಯರ್ ಹೈ ಐತಲ್ಲ ಕ್ಲೋಸ್ ಆಗಿರ್ಬೇಕು. ವಿಕ್ಸ್ ಜಾಸ್ತಿ ಇರಬಾರ್ದು. ಅಂದ್ರೆ ಇದ್ರ ಮ್ಯಾಲಿನ ವಿಕ್ಸ್ ಐತಲ್ಲ ಜಾಸ್ತಿ ಭಾಳ ಇರ್ಬಾರ್ದು, ಸ್ವಲ್ಪ ಇರ್ಬೇಕು. ಒಂದಿಷ್ಟು ಇದ್ರೆ ಅಷ್ಟು ಒಂದು ಸ್ವಲ್ಪ ಇರ್ಬೇಕು. ಸಾರಿ,
ಈ ತರ ಸಣ್ಣ ಸಣ್ಣ ವೀಕ್ಸ್ ಇರ್ಬೇಕು ಮೇಲೆ ಮತ್ತೆ ಕೆಳಗೆ. ಕ್ಲೋಸ್ ಟು ನಿಯರ್ ಅನ್ಕೊಳ್ಳಿ, ಇದನ್ನ ಅಕೌಂಟ್ ಟ್ರೈ ಮಾಡಕ್ ಆಗ್ತಿಲ್ಲ ಇಲ್ಲಿ. ಹೈ ಹೆಂಗೆ ಇದು ಕ್ಲೋಸ್ ಹೆಂಗೆ ಇರ್ಬೇಕು, ನಿಯರ್ ಟು ಹೈ ಈ ತರ ಇರ್ಬೇಕು. ಆಮೇಲೆ ಇದಕ್ಕಿಂತ ಮುಂದಿನ ಕ್ಯಾಂಡಲ್ ಏನದಲ್ಲ ಲೆಸ್ ದನ್ 1% ಅಥವಾ ಲೆಸ್ ದನ್ 1% ಇರಬೇಕು. 1% ಮೂವ್ಮೆಂಟ್ ಇರ್ಬೇಕು, ಒಂದ್ ದಿನದ ಮೂವ್ಮೆಂಟ್. ಮಿನಿಮಮ್ 3 ಕ್ಯಾಂಡಲ್ ಆ ತರ ಇರ್ಬೇಕು, 3 ಅಥವಾ 2 ಕ್ಯಾಂಡಲ್ ಲೆಸ್ ದನ್ 1% ಮೂವ್ಮೆಂಟ್ ಆಗಿರ್ಬೇಕು. ಈ ತರ ಇದು ನಮ್ಗೆ ಇಂಪಾರ್ಟೆಂಟ್. ಈ ತರ ಪ್ಯಾಟರ್ನ್ ಇರ್ಬೇಕು. ಲೆಸ್ ದನ್ 1% ಕ್ಯಾಂಡಲ್ ಇಲ್ಲಿ ಅದ್ರ ಬಾಜು 3 ಕ್ಯಾಂಡಲ್ ಆಗಿರ್ಬೇಕು. ಮುಂದೆ ಪ್ರಿವಿಯಸ್ ಟ್ರೆಂಡ್ ಹೆಂಗಿರ್ಬೇಕಪ್ಪ ಅಂದ್ರೆ ಪ್ರಿವಿಯಸ್ ಟ್ರೆಂಡ್ ಹಿಂಗ್ ಅಪ್ ಟ್ರೆಂಡ್ ಇರಬೇಕು. ಇಲ್ಲಿ ಬಂದು ಸಣ್ಣ ಸಣ್ಣ ಒಂದ್ 3-4 ಕ್ಯಾಂಡಲ್ ಫಾರ್ಮ್ ಆಗಿರ್ಬೇಕು. ಅದನ್ನ ಫಿಲ್ಟರ್ ಹೆಂಗ್ ಮಾಡೋದು ಒಂದು ಹಾಗೆ ಕೊಡ್ತೀನಿ. ಈಜಿ ಫಿಲ್ಟರ್ ಮಾಡೋದು ಒಂದು 4-5 ಸೆಟಪ್ ಹಾಕಿಬಿಟ್ಟು ಕ್ಲಿಯರ್ ಆಗಿರ್ತದೆ. ಈ ತರ ಲೆಸ್ ದನ್ 1% ಮೂವ್ ಆಗಿರ್ಬೇಕು. ಆಮೇಲೆ ಯಾವುದೇ ಕಾರಣಕ್ಕೂ ಕಂಟಿನ್ಯೂ ನಾವು ಎಲ್ಲಿ ಬೈ ಮಾಡ್ತೀವಿ ಈ ಕ್ಯಾಂಡಲ್ ಐತಪ್ಪ ಅಂದ್ರೆ ಕಂಟಿನ್ಯೂ ಅದ್ರ ಹಿಂದಿನ 3 ಗ್ರೀನ್ ಕ್ಯಾಂಡಲ್ ಯಾವುದೇ ಕಾರಣಕ್ಕೂ ಇರಬಾರ್ದು. ಈ 4% ಬ್ರೇಕ್ಔಟ್ ಹಿಂದಿನ ಕ್ಯಾಂಡಲ್ದು ಯಾವುದೇ ಆಗ್ಲಿ 3, 4, 2ನೇ ಎಷ್ಟೇ ಕ್ಯಾಂಡಲ್ ಇರಲಿ ಯಾವ ಗ್ರೀನ್ ಇರಬಾರ್ದು. ಗ್ರೀನ್ ಅಂದ್ರೆ 4% ಈ ತರ 2-3 ಇರಬಾರ್ದು. ಯಾಕಂದ್ರೆ ಈಗ ಆಲ್ರೆಡಿ ಒಂದು 4% ಇಲ್ಲಿ ಮೂವ್ ಆಗೈತಿ. ನಾಳೆ ಇಲ್ಲೊಂದು ಈಗ ಒಂದು 4% ಮೂವ್ ಆಗೈತಿ. ನಾಳೆ ಇಲ್ಲೊಂದು ಮತ್ತೊಂದು 4% ಮೂವ್ ಆತಂದ್ರ ಇಲ್ಲಿ ನಾಡ್ದು ಹೆಂಗ್ ಬೈ ಮಾಡ್ತೀರಿ ನೀವು? ಹೈ ಬೈ ಮಾಡಿದಂಗ ಇಲ್ಲಿ ಬೈ ಮಾಡ್ಬೇಕು ಹೆದರ್ಕಿನೇ ಬರುತ್ತೆ. ಯಾಕಂದ್ರೆ ಆಲ್ರೆಡಿ ಎಷ್ಟು ಮೂವ್ ಆಗ್ಬೇಕು ಇಲ್ಲಿ ಮೂವ್ ಆಗಿದೆ. ಇಲ್ಲೇನ್ ಬೈ ಮಾಡಿದ್ರೆ ಟ್ರ್ಯಾಪ್ ಆಗಿ ವಾಪಸ್ಸು ಬರ್ಬೋದು. ಫಸ್ಟ್ ಒಂದನೇ ಕಂಡೀಷನ್ ಏನಪ್ಪಾ ಅಂದ್ರೆ ಟ್ರೆಂಡ್ ಅಪ್ ಟ್ರೆಂಡ್ ಇರಬೇಕು. ಎರಡನೇ ಕಂಡೀಷನ್ ಅಂದ್ರೆ ಈ 4% ಮೂವ್ ಬ್ರೇಕ್ಔಟ್ ಬಿಫೋರ್ 3-4 ಕ್ಯಾಂಡಲ್ಸ್ ಹೆಂಗಿರ್ಬೇಕು ಅಂದ್ರೆ ಲೆಸ್ ದನ್ 1% ಕ್ಲೋಸ್ ಅಪ್ ಆಗಿರ್ಬೇಕು. ಮೂರನೇದು ಏನಪ್ಪಾ ಅಂದ್ರೆ ಈ ಕ್ಯಾಂಡಲ್ ಏನೈತಲ್ಲ ಹೈ ನಿಯರ್ ಟು ಕ್ಲೋಸ್, ಈ ಕ್ಲೋಸ್ ಏನೈತಲ್ಲ ಈ ಹೈ ಕ್ಲೋಸ್ ಎರಡು ಅಷ್ಟು ಇರಬೇಕು. ಅಂದ್ರೆ ಮ್ಯಾಲ್ ವಿಕ್ಸ್ ಜಾಸ್ತಿ ಇರಬಾರ್ದು, ಮ್ಯಾಲಾಗಲಿ ಕೆಳಗಾಗಲಿ ಇರಬಾರ್ದು. ನಾಲ್ಕನೇದು ಏನಂದ್ರೆ ಕಂಟಿನ್ಯೂಸ್ ಆಗಿ 2-3 ಗ್ರೀನ್ ಮೋರ್ ದನ್ 1 ಇದಕ್ಕೆ ಹಿಂದೊಂದು ಯಾವ್ದಾದ್ರು ಗ್ರೀನ್ ಕ್ಯಾಂಡಲ್ ಇತ್ತಪ್ಪ ಅಂದ್ರೆ 1%, 3% ಎಷ್ಟೇ ಇರಲಿ ಅದನ್ನ ಲೆಸ್ ದನ್ ಮೋರ್ ದನ್ 1%, 2% ಹಿಂದೆ ಗ್ರೀನ್ ಕ್ಯಾಂಡಲ್ ಬೈ ಮಾಡ್ಕೋಬೇಡಿ. ಯಾಕಂದ್ರೆ 4% ಅಂದ್ರೆ ಏನಪ್ಪಾ ಅಂದ್ರೆ ನಾವು ಓನ್ಲಿ ಜಸ್ಟ್ 4% ಕ್ಯಾಪ್ಚರ್ ಮಾಡಕತ್ತು. ಆಲ್ರೆಡಿ ಒಂದು ಕ್ಯಾಂಡಲ್ 4% ಮೂವ್ ಆಗೈತಿ. ಇದನ್ನ ಮ್ಯಾಲ್ ಬೈ ಮಾಡಿ ನಿಮ್ 4% ಎಕ್ಸ್ಪೆಕ್ಟ್ ಮಾಡಂಗಿಲ್ಲ. ಯಾಕಂದ್ರೆ ಇಲ್ಲಿ ಏನಾಗತ್ತಿ 4 + 4 8 12% ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ. 12% ಮಾಡ್ಬೋದು ಬಟ್ ವೀಕ್ಲಿನೆಸ್ ಒಳಗ ಇಲ್ಲ ಡೈಲಿ ಟೈಮ್ 4% ಮಾಡಕತ್ತಂದ್ರೆ ಈ ಕ್ಯಾಂಡಲ್ ಹಿಂದಿನ ಕ್ಯಾಂಡಲ್ ಯಾವುದು ಈ ತರ ದೊಡ್ಡ ಆಗಿರಬಾರ್ದು. ಅವಾಗ ಅಷ್ಟೇ ಬೈ ಮಾಡಬೇಕು. ಫಸ್ಟ್ನೇದೇನ್ರಿ ಅಪ್ ಟ್ರೆಂಡ್ ಇರಬೇಕು. ಪ್ರಿವಿಯಸ್ 3-4 ಕ್ಯಾಂಡಲ್ಸ್ ನ್ಯೂಟ್ರಲ್ ತರ ಇರಬೇಕು. ಮತ್ತೇನಪ್ಪಾ ಅಂದ್ರೆ ಲೆಸ್ ದನ್ 1% ಮೂವ್ ಆಗಿರ್ಬೇಕು. ಇದರ್ ಗ್ರೀನ್ ಇದರ್ ರೆಡ್ ನೋ ಪ್ರಾಬ್ಲಮ್. ಆಮೇಲೆ ಇದೇನೈತಪ್ಪ ಅಂದ್ರೆ ಈ ಗ್ರೀನ್ ಕ್ಯಾಂಡಲ್ಕಿಂತ ಕೆಳಗಿನ ಹಿಂದಿನ ಕ್ಯಾಂಡಲ್ ಬಿಫೋರ್ ಕ್ಯಾಂಡಲ್ಸ್ ಯಾವುದು ಕಂಟಿನ್ಯೂಷನ್ ಇರಬಾರ್ದು. ಈ ತರ ದೊಡ್ಡ ಕ್ಯಾಂಡಲ್ ಆಗಿರ್ಬಾರ್ದು. ಆಮೇಲೆ ನಾಲ್ಕನೇದು ಏನಪ್ಪಾ ಅಂದ್ರೆ ವಿಕ್ಸ್ ಜಾಸ್ತಿ ಇರಬಾರ್ದು. ಈ ಹೈ ಏನೈತೆ ನಿಯರ್ ಕ್ಲೋಸ್ ಏನೈತೆ ನಿಯರ್ ಟು ಹೈ ಇರಬೇಕು. ಇದೊಂದು ಕಂಡೀಷನ್ಸ್. ಓಕೆ, ಈ ಕಂಡೀಷನ್ ಜೊತೆ ಇದೇನು ಬ್ರೇಕ್ಔಟ್ ಆಗೈತಲ್ಲ ಇದು ಫುಲ್ಲಿ ವ್ಯಾಲ್ಯೂಮ್ ಸಪೋರ್ಟ್ ಆಗಿರ್ಬೇಕು. ವ್ಯಾಲ್ಯೂಮ್ ಇಲ್ಲಿ ಏನೋ ಇರ್ಲಪ್ಪ ಅಂದ್ರೆ ಕಷ್ಟ. ವ್ಯಾಲ್ಯೂಮ್ ಮೂವ್ ಆಗಿರ್ಬೇಕು. ವ್ಯಾಲ್ಯೂಮ್ ಮೂವ್ ಆಗಿದೆ ಅಂದ್ರೆ ನಾಳೆ ನನಗೆ ಇದು ಕಂಟಿನ್ಯೂಟಿ ಯಾಕಂದ್ರೆ ತಿಳ್ಕೊಬೇಕು. ಆಮೇಲೆ ಇದ್ರ ಹಿಂದ್ ಲಾಸ್ಟ್ ಆಪ್ಷನ್, ಇದ್ರ ಹಿಂದಿನ ಕ್ಯಾಂಡಲ್ ಏನಾದ್ರು 4% ಮೂವ್ ಆಗಿ ಅವು ಅಪ್ ಆಗಿರ್ಲಿಲ್ಲಪ್ಪ ಅಂದ್ರೆ ತಗೊಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ಅದು ಇಲ್ಲಿ ಬ್ರೇಕ್ ಆದ್ರೂ ಅಪ್ ಆಗಿ ಕಂಡೀಷನ್ ಅಪ್ಲೈ ಆಗ್ತದೆ. ಸೊ ನೋಡೋಣ, ಚೆಕ್ ಮಾಡೋಣ. ಬಟ್ ಇದಕ್ಕಿಂತ ಮುಂಚೆ ಇದ್ರ ಕ್ಲಿಯರ್ ಆಯ್ತು. ಕ್ಲಿಯರ್ ಆಗಿ ಅಂದ್ರೆ 2 ಸಲ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಏನಂತದೆ ಏನು ದೊಡ್ಡದಲ್ಲ ಇದು. ಇಲ್ಲಿ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಇದನ್ನ ಹುಡುಕೋದೇ ಕಷ್ಟ ಐತಿ. ಎಲ್ಲರಿಗೂ ಸ್ಟ್ರಾಟಜಿ ತಿಳ್ಕೊಬಹುದು ಬಟ್ ಸ್ಟ್ರಾಟಜಿನ ನಾ ಮೊದಲು ಫೇಸ್ ಮಾಡೋದು ಪ್ರಾಬ್ಲಮ್ ಅದು ಫೇಸ್ ಮಾಡಿದ್ವಿ. ಯಾವಾಗ ಒಂದ್ ಸ್ವಲ್ಪ ಸ್ಕಿನ್ನರ್ಗಳ ಮೇಲೆ ನಾ ಫೋಕಸ್ ಮಾಡಕತ್ತೀನಲ್ಲ ಸ್ವಲ್ಪ ಕಷ್ಟ ಕಮ್ಮಿ ಆಯ್ತು. ಅದಕ್ಕಿಂತ ಮುಂಚೆ ಇದು ಹೆಂಗೈತಿ ಪ್ಯಾಟರ್ನ್ ಹೆಂಗ್ ಹುಡುಕೋದು ಅಂದ್ರೆ 100-200 ಸ್ಟಾಕ್ ಹುಡುಕೋತ ಹೋಗೋದಾಗ್ತಿತ್ತು. ಬಟ್ ಯಾವ್ದಾರ 1-2 ಸ್ಕ್ರೀನಿಗೆ ಯೂಸ್ ಟು ಆದ್ರೆ ಅಂದ್ರೆ 300-400 ಸ್ಟಾಕ್ ಹುಡುಕೋದು ದೊಡ್ಡದು ಅನ್ಸಂಗಿಲ್ಲ, ಭಾಳ ಈಜಿ ಅನ್ಸುತ್ತೆ. 7,000-8,000 ಸ್ಟಾಕ್ ಫಿಲ್ಟರ್ ಮಾಡಿ ಅಂದ್ರೆ 70-90 ಈ ತರ ಬರ್ತಾವ. ಅದನ್ನ ಈಸಿಯಾಗಿ ಮಾಡ್ಬೋದು. ಇಲ್ಲ ಐತಿ ನೋಡ್ರಿ. ನೀವು ಯಾವ ಏನ್ ಮಾಡ್ತೀರ ಗೊತ್ತಿಲ್ಲ ಬಟ್ ಏನಪ್ಪಾ ಅಂದ್ರೆ ಟ್ರೇಡಿಂಗ್ ದಾಗ ಎಷ್ಟೋ ಮಂದಿ ಹೇಳ್ತಾರ ನೀವು ಏನಾದ್ರು ಅಕೌಂಟ್ ಯಾವ್ದಕ್ಕಿರ್ಲಿ ನಿಮ್ಮಲ್ಲಿ ಪ್ಲಯರ್ಸ್ ಇರಲಿ, ಪೈಯರ್ಸ್ ಇರಲಿ, ಶೇರ್ ಖಾನ್ ಇರಲಿ, ಜೀರೋದ ಇರಲಿ, ಧನ್ ಇರಲಿ, ಆಪ್ ಸ್ಟಾಕ್ ಇರಲಿ, ಯಾವ್ದಾರ ಇರಲಿ ನಿಮ್ದು ಡಿಮ್ಯಾಟ್ ಅಕೌಂಟ್. ಬಟ್ ನೀವು ಕಲಿಬೇಕು ಮತ್ತ ಕ್ಯಾಂಡಲ್ ಸ್ಟಿಕ್ ಮತ್ತು ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಮಾರ್ಕೆಟ್ ಇದು ಕ್ಯಾಂಡಲ್ ಸ್ಟಿಕ್ ಮತ್ತು ಇದೇನು ಸ್ಟಡಿ ಮಾಡ್ಬೇಕಂದ್ರೆ ಚಾರ್ಟ್ ಸ್ಟಡಿ ಮಾಡ್ಬೇಕು ಸರ್. ಚಾರ್ಟ್ ಸ್ಟಡಿ ಮಾಡ್ಬೇಕಂದ್ರೆ ನಿಮ್ಮ ಹತ್ರ ಟ್ರೇಡಿಂಗ್ ಯೂಸ್ ಇರಬೇಕು. ಆಮೇಲೆ ಫಿಲ್ಟರ್ ಮಾಡಕ್ಕೆ ಸ್ಕ್ರೀನರ್ ಅಂದ್ರೆ ಚಾರ್ಟಿಂಗ್ ಇದ್ರೊಳಗೊಂದು ಸ್ಕ್ರೀನರ್ ಬರ್ತದೆ. ಇದ್ರ ಸ್ವಲ್ಪ ಸ್ಕ್ರೀನರ್ ಡಿಫಿಕಲ್ಟ್ ಐತಿ, ಚಾರ್ಟಿಂಗ್ ಭಾಳ ಈಜಿ ಐತಿ. ಇವಿಷ್ಟು ತಿಳ್ಕೊಬೇಕು. ಯಾಕಂದ್ರೆ ಈಗ ಯಾವ್ದೋ ಒಂದು ಸ್ಟ್ರಾಟಜಿ ಹೇಳ್ತಪ್ಪ ಅಂದ್ರೆ ಎಲ್ಲಾ ಕಡೆ 100% ಎಕ್ಸಿಕ್ಯೂಟ್ ಆಗಂಗಿಲ್ಲ ಅದ. ಸೊ ಹಂಗಾಗಿ ನಾವು 500-1,000 ಸ್ಟಾಕ್ಗಳನ್ನ 10-20ಕ್ಕೆ ಬಂದು ಸ್ಕ್ರೂಟನೈಸ್ ಮಾಡ್ತಿರ್ತದೆ. ಅವಾಗ ಸ್ಕ್ರೀನರ್ ಬೇಕೇ ಬೇಕು. ಸ್ಕ್ರೀನರ್ ಅಂದ್ರೆ ಏನ ಹುಡುಕಿ ತೆಗ್ದಿರ್ತದೆ. ನಮ್ಗೆ ಬೇಕಾದ ಕಂಡೀಷನ್ ಕೊಡ್ದು ಈ ಕಂಡೀಷನ್ ನನಗೆ ಅಪ್ಲೈ ಆಗುವಂತ ಸ್ಟಾಕ್ ಕೊಡಪ್ಪ ಅಂದ್ರೆ ಇಮಿಡಿಯೇಟ್ಲಿ NSE BSE ಕೂಡ 7,000 ಸ್ಟಾಕ್ ಅದಾವು. 7,000 ಸ್ಟಾಕ್ನಾಗ
ಆ ಕಂಡೀಷನ್ ಎಷ್ಟು ಅಪ್ಲೈ ಆಗೈತಲ್ಲ ಅಷ್ಟಾಕ್ ನಮ್ಮ ಮುಂದೆ ತಂದು ಕೊಡ್ತೈತಿ. ಅದ್ರಾಗ ನಮಗೆ ಎಷ್ಟು ಬೇಕಲ್ಲ ನಾವು ಹುಡುಕೊಳ್ಳೋದು. ನಾ ಈಗ ಟ್ರಯಾಂಗಲ್ ಬ್ರೇಕ್ಔಟ್ ಮಾಡ್ಬೇಕಾದ್ರೆ ಅದನ್ನ ಉಪಯೋಗ ಮಾಡ್ತೀನಿ. ಪ್ರೈಸ್ ಯಾವುದು ಲೋ 10 ಮತ್ತು 20 ಟಚ್ ಆಗಿ ಅಪ್ ಹೊಂಟೈತಲ್ಲ ಕಂಡೀಷನ್ ಹಾಕ್ಬಿಟ್ಟು ಅಂದ್ರೆ ದೊಡ್ಡ 70-80 ಸ್ಟಾಕ್ ಬರ್ತವೆ. 70-80 ಸ್ಟಾಕ್ನಾಗ ಎಲ್ಲ ನನಗೆ ಅಪ್ಲೈ ಆಗಿಲ್ಲ. 70-80 ಸ್ಟಾಕ್ನಾಗ ಹಾರ್ಡ್ ಒಂದು 10 ಸ್ಟಾಕ್ ಇಟ್ಟ ನನಗೆ ಅಪ್ಲೈ ಆಗ್ತಾವೆ. 10 ಸ್ಟಾಕ್ ನಾ ತಗೊಂಡಾಗ ಎಲ್ಲ ನೆಗೆಟಿವ್ ಇಲ್ಲ, ಇಲ್ಲಿ ಚೆಕ್ ಮಾಡ್ಕೊತ ಕೂತೀನಿ ಮಾರ್ನಿಂಗ್ ಎಲ್ಲ ನೆಗೆಟಿವ್ ಹಾಕವು. ಹಾರ್ಡ್ಲಿ 3, 2, 4 ಸ್ಟಾಕ್ ಏನಪ್ಪ ಅಂದ್ರೆ ಸೈಡ್ ಬ್ರೇಕ್ಔಟ್ ಹಾಕವು. ಆ 3-4 ಸ್ಟಾಕ್ನಾಗ ನನಗೆ 1 ಅಥವಾ 2 ಸ್ಟಾಕ್ನಾಗ ಎಂಟ್ರಿ ಮಾಡಕ್ಕೆ ಟೈಮ್ ಸಿಗ್ತೈತೆ. ಯಾಕಂದ್ರೆ ಇನ್ನೊಂದು ಸ್ಕ್ರೀನ್ ಇದೆ, ದೊಡ್ಡ ಸ್ಕ್ರೀನ್. ಆ ದೊಡ್ಡ ಸ್ಕ್ರೀನ್ ಪೂರ ಚಾಟ್ ಹಾಕೊಂಡ್ ಕೂತಾಗ ಹಾರ್ಡ್ಲಿ ನಮ್ಮ ಮೈಂಡ್ ಎಷ್ಟಿರುತ್ತೆ, 1, 2, 3 ಚಾಟ್ ಫೋಕಸ್ ಮಾಡ್ಬೋದು. ಇನ್ನೊಂದು ಚಾಟ್ ನಾವು ನೋಡಿದಾಗ ಪಾಸ್ ಆಗಿಬಿಟ್ಟಿರುತ್ತೆ. ಆಮೇಲೆ ಏನಕ್ಕೆ ಅಂದ್ರೆ ನಮ್ಮ ಎಂಟ್ರಿ ಲೆವೆಲ್ ಪಾಸ್ ಆಗಿ ಹೋತಪ್ಪ ಅಂದ್ರೆ ಅಲ್ಲಿ ಎಂಟ್ರಿ ಮಾಡಕ್ಕೆ ಹೆದರಿಕೆ ಬರ್ತದೆ. ಯಾಕಂದ್ರೆ ಮತ್ತೆ ಅದಲ್ಲಿ ಸಿಗ್ಲಿಲ್ಲ ಅಂದ್ರೆ ಓವರ್ ರೇಟ್ನಾಗ ತೊಂದ ಆಗ್ತೈತಿ. ವಾಪಸ್ ಅಲ್ಲಿಂದ ರಿವರ್ಸ್ ಹೊಡಿತಪ್ಪ ಅಂದ್ರೆ ಲಾಸ್ ಜಾಸ್ತಿ ಆಗತ್ತೆ. ಹಂಗಾಗಿ 7,000 ಸ್ಟಾಕ್ ನಾವು ಸ್ಕ್ರೀನ್ ಮಾಡಿದಾಗ 50-60 ಸ್ಟಾಕ್ ಬರ್ತಾವೆ. 60 ಸ್ಟಾಕ್ನಾಗ ನಾವು ಒಂದು ಸೆಟಪ್ ನ ಒಂದು ಎಡ್ಜ್ ನಮ್ದೇನು ಸೆಟಪ್ ಐತೆ ಸೆಟಪ್ ಹುಡುಕಿದಾಗ 10-12 ಸ್ಟಾಕ್ ಸಿಗ್ತಾವೆ. 10-12 ಸ್ಟಾಕ್ನಾಗ ನಮ್ಮ ಸೆಟಪ್ ಪ್ರಕಾರ ನಮ್ಮ ಪ್ರಕಾರ ಮೂವ್ಮೆಂಟ್ ಸಿಗ್ಬೇಕಂದ್ರೆ ಹಾರ್ಡ್ಲಿ 3-4 ಸಿಗ್ತಾವೆ. 3-4 ನಮಗೆ ಎಂಟ್ರಿ ಮಾಡ್ಬೇಕಾಗಿದ್ದು 1-2 ಅಷ್ಟೇ. ಇದು ಇಂಪಾರ್ಟೆಂಟ್ ಐತಿ. ಎಷ್ಟು ಸ್ಕ್ರೂಟನೈಸ್ ಮಾಡೋದು ನಿಮ್ಗೆ ಗೊತ್ತಾಯ್ತಂದ್ರೆ ಬ್ಯಾಸರ ಅನ್ಸಂಗಿಲ್ಲ. ಇಲ್ಲ ಅಂದ್ರೆ ಏನಾಕೈತಂದ್ರೆ ನನಗೆ ಈ ಸೆಟಪ್ ಕ್ಲಿಯರ್ ಗೊತ್ತೈತಿ, ಬಟ್ ಇಂಥ ಸ್ಟಾಕ್ ಹುಡ್ಕೋದ ಕಷ್ಟ ಅದಾರ ಅಂದ್ರೆ ಬ್ಯಾಸರ ಅನ್ಸುತ್ತೆ. ಅವಾಗ ಟ್ರೇಡಿಂಗ್ನ ಬ್ಯಾಸರ ಅನ್ಸುತ್ತೆ. ಸೊ ಸಿಂಪಲ್ ಏನಪ್ಪಾ ಅಂದ್ರೆ ಇದನ್ನ ಮ್ಯಾಲ ಹೋಯ್ತು ನಿಮ್ಗೆ ಕಾಣ್ತಂದ್ರೆ ಇಲ್ಲಿ ಏನ್ ಮಾಡೋದಂದ್ರೆ ಸ್ಕ್ರೀನರ್ ಹೋಗೋದು, ಟ್ರೇಡಿಂಗ್ ಹೋಗು, ಟ್ರೇಡಿಂಗ್ ಸ್ಕ್ರೀನರ್ ಹೋಗಿ ಫಿಲ್ಟರ್ಸ್ ಮೊದಲ ಇದೆಲ್ಲ ತೆಗೆದು ಹೋಗಿರ್ತೀನಿ. ಬೇರೆ ಬೇರೆ ಫಿಲ್ಟರ್ಸ್ ಹಾಕಿ ನಾನು ಚೆಕ್ ಮಾಡತ್ತಿರ್ತಾನೆ. ತೆಗೆದು ಏನ್ ಮಾಡಬೇಕು ಅಂದ್ರೆ ಫಸ್ಟ್ ಏನಂದ್ರೆ ಎಕ್ಸ್ಚೇಂಜ್ ಇದನ್ನ ಮಾಡ್ತೀನಿ. ಇನ್ನೇ ಮೇಲೆ ಓಪನ್ ಮಾಡ್ತೀನಿ. ಈ ಫಿಲ್ಟರ್ ಇಲ್ಲಿ ಹೋಗಿ ಏನ್ ಮಾಡ್ಬೇಕು, ಎಕ್ಸ್ಚೇಂಜ್ ಎಕ್ಸ್ಚೇಂಜ್ NSE ಇರಲಿ. ಆಮೇಲೆ ಏನ್ ಮಾಡ್ಬೇಕು, ADR ಇದು ಇಂಪಾರ್ಟೆಂಟ್ ಐತೆ. ಯಾಕಂದ್ರೆ ಕೆಲಸ ಯಾಕಂದ್ರೆ 1% ಸಣ್ಣ ಸ್ಟಾಕ್ಸ್ ಇರುತ್ತೆ, ಅವಾಗ ಕಷ್ಟ ಆಗತ್ತೆ. ADR ಈಕ್ವಲ್ ಆರ್ ಅಬೌವ್ 6% ಇದು ಇಟ್ಕೋರಿ, ಯಾಕಂದ್ರೆ ನಮಗೆ ಅನುಕೂಲ ಇದೆ. ಇಲ್ಲಿ ಏನಾಯ್ತು ನೆಕ್ಸ್ಟ್ ವ್ಯಾಲ್ಯೂಮ್ ಏನಿರಬೇಕು ಅಂದ್ರೆ ಮೋರ್ ದನ್ 100K ಇರಬೇಕು. ಚೇಂಜ್ ಇನ್ ಪರ್ಸೆಂಟೇಜ್ ಅಬೌವ್ 4%, ಇದು ಇಂಪಾರ್ಟೆಂಟ್. ಅಬೌವ್ ಈಕ್ವಲ್ ಟು 4%. ನಾ 4% ಬ್ರೇಕ್ಔಟ್ ಏನಾಗುತ್ತಲ್ಲ ಇದು ಇಂಪಾರ್ಟೆಂಟ್. ಆಮೇಲೆ ಇಷ್ಟಾದ ಕೂಡಲೇ ಸಾರಿ ಇದಾದ ಕೂಡಲೇ ಇಲ್ಲಿ ಏನೈತಿಲ್ಲ ಇಲ್ಲೆಲ್ಲ ಬಂದ್ ನೋಡ್ರಿ, ನಾವ್ ಏನೇನು ಹಾಕಿವಲ್ಲ ಕಂಡೀಷನ್ ತೋರ್ಸಕತ್ತೆ. ಚೇಂಜ್ 4% ಅಬೌವ್ ಈಕ್ವಲ್ ಟು ವ್ಯಾಲ್ಯೂಮ್ 100K ಇರಬೇಕು. ಆಮೇಲೆ ಪ್ರೈಸ್ ಒಂದು ಫಿಲ್ಟರ್ ಮಾಡ್ಬೇಕು. ಏನಪ್ಪಾ ಅಂದ್ರೆ ಲೆಸ್ ದನ್ 20 ಇರೋ ಸ್ಟಾಕ್ ಬೇಡ ನಮಗೆ, ಅಬೌವ್ 20 ರೂಪಾಯಿ ಇರಲಿ. ಯಾಕಂದ್ರೆ ಅದಕ್ಕಿಂತ ಸಣ್ಣ ಸ್ಟಾಕ್ ಬಂದ್ರೆ ಅದ್ರ ಮೂವ್ಮೆಂಟ್ ಕ್ಲಿಯರ್ ಆಗಿ ಕಾಣಂಗಿಲ್ಲ. ನೋಡ್ರಿ 7,000 ಸ್ಟಾಕ್ 49 ಸ್ಟಾಕ್ ತೋರ್ಸಕ್ 49 ಸ್ಟಾಕ್ ಮೇ ಬಿ ಬ್ಯಾಟರಿ ಡೌನ್ ಐತಿ. ಏನಾದ್ರು ಡೌನ್ ಆದ್ರೂ ನಾನು ಶಟ್ ಡೌನ್ ಆದ್ರೂ ಅಂತ ಚಾರ್ಜರ್ ಇಲ್ಲ ಸದ್ಯಕ್ಕೆ. ಸೊ ನಾನು ಕಂಟಿನ್ಯೂ ಮಾಡ್ತೀನಿ ಈ ಕ್ಲಾಸ್. ಎಲ್ಲಿ ಸ್ಟಾಪ್ ಮಾಡಿದ್ರೆ ಅಲ್ಲಿಂದ ಇಲ್ಲಿ ನೋಡಿ ಕಂಡೀಷನ್ ಏನಿದೆ ಅಂತ ಗೊತ್ತಾಯ್ತು. ಇಲ್ಲಿ ನಮ್ಮ ಸ್ಟಾಕ್ನ ಹುಡ್ಕೋತ ಹೋಗ್ಬೇಕು. ಅದಕ್ಕೆ ಇಲ್ಲೊಂದು ಐತೆ ಆಪ್ಷನ್ಸ್. ಏನಪ್ಪಾ ಅಂದ್ರೆ ನಾನು EMI ತೆಗಿತೀನಿ. ಒಂದು ಆಲ್ರೆಡಿ ಒಬ್ರು ಇದನ್ನ ಮಾಡ್ಯಾರ, ಅದ್ರದ್ದೊಂದು ಸೆಟಪ್ ಕ್ರಿಯೇಟ್ ಮಾಡಿ ಅದು ಇಂಡಿಕೇಟರ್ ಮಾಡ್ಯಾರ. ಏನಪ್ಪಾ ಅಂದ್ರೆ ಇಲ್ಲಿ ಬಡಿಬೇಕು 4% ಬ್ರೇಕ್ಔಟ್. ಇದು ಯಾರು ಮಾಡ್ಯಾರ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಇದನ್ನ ಮಾಡೋದ್ರಿಂದ ನಮಗೆ ಭಾಳ ಈಸಿ ಆಗೈತಿ ನಾವು ಸ್ಟಾಕ್ ಹುಡ್ಕೋದು. ಅದೇ ಏನ್ ಮಾಡ್ಕೊರಿ, ನಿಮ್ಗೆ ಯಾವ ಕಲರ್ ಈಸಿ ಅನ್ಸುತ್ತೆ ಆ ಕಲರ್ ಚೇಂಜ್ ಮಾಡ್ಕೊಳ್ಳಿ. ಡಿಫಾಲ್ಟ್ ಈ ತರ ಜೊತೆ ನಾನು ಎಲ್ಲೋ ಮಾಡ್ತಕ್ಕ, ಎಲ್ಲೋ ಕಲರ್ ಇಮಿಡಿಯೇಟ್ಲಿ ಅದು ಕಾಣ್ತದೆ. ನೋಡ್ರಿ ಕಂಡೀಷನ್ ಭಾಳ ಇಂಪಾರ್ಟೆಂಟ್ ಐತಿ. 4% ಬ್ರೇಕ್ಔಟ್ ಇದು ಐತ್ರಿ, ಅಪ್ಲೈ ಆಗಂಗಿಲ್ಲ. ಬಟ್ ಇದು ಆಗಂಗಿಲ್ಲ ಅಪ್ಲೈ, ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಅಪ್ ಐತ್ರಿ. ಇಲ್ಲಿ ನೋಡ್ರಿ ಇದೇನೈತಿ ಪ್ರಿವಿಯಸ್ ಕ್ಯಾಂಡಲ್ ಇಲ್ಲಿ ತೋರ್ಸತ್ ನೋಡ್ರಿ. ಈ ಕ್ಯಾಂಡಲ್ ಮೇಲೆ ಟಚ್ ಮಾಡಿದ ಕೂಡಲೇ ಇಲ್ಲಿ ಪರ್ಸೆಂಟೇಜ್ ತೋರಿಸುತ್ತೆ, ಇಲ್ಲಿ ಟೋಟಲ್ ಪಾಯಿಂಟ್ ಎಷ್ಟು ಮೂವ್ ಆಗಿ ತೋರಿಸುತ್ತೆ. ಓಕೆ, ಇಲ್ಲಿ ನೋಡ್ರಿ ಅದಕ್ಕಿಂತ ಹಿಂದಿನ ಕ್ಯಾಂಡಲ್ 3% ಮೋರ್ ದನ್ 1% ಐತಿ. ಹಂಗಾಗಿ ಇದು ನನ್ಗೆ ಅಪ್ಲೈ ಆಗಂಗಿಲ್ಲ. ಇದಾಗಂಗಿಲ್ಲ ಅಪ್ಲೈ. ನೆಕ್ಸ್ಟ್ ಇಲ್ಲ. ಓಕೆ, ಡೈಲಿ ಟೈಮ್ ಫ್ರೇಮ್ ನಾಗ ಮಾಡ್ತಾ ಇರೋದು ನೆನ್ಪಿಡ್ಕೊಂಡು ಹೇಳೋದು ಬರ್ತೀನಿ. ಡೈಲಿ ಟೈಮ್ ಫ್ರೇಮ್ ಚೆಕ್ ಮಾಡ್ತಾ ಇರೋದು ಇದು ಆಗಂಗಿಲ್ಲ. ಯಾಕಂತ ಹೇಳಿದ್ರಿ ಇಲ್ಲಿ ನೋಡಿ ಪ್ರಿವಿಯಸ್ ಕ್ಯಾಂಡಲ್ ಎಲ್ಲ ಗ್ರೀನ್ ಅದಾವ. ಆಲ್ರೆಡಿ ಒಂದು ಮೂವ್ಮೆಂಟ್ ಆಗೈತಿ, ಇದ್ರ ಮೇಲೆ ಮೂವ್ಮೆಂಟ್ ಆಗ್ಬಹುದು. ಬಟ್ ನನ್ನ ಕಂಡೀಷನ್ ಅಪ್ಲೈ ಆಗಂಗಿಲ್ಲ ಇಷ್ಟ. ಹೌದು ಯೂನಿಯನ್ ಅಂತ ಯೂನಿವರ್ಸಲ್ ಇದು ಅಪ್ಲೈ ಆಗಂಗಿಲ್ಲ. ಇದು ಅಪ್ಲೈ ಆಗಂಗಿಲ್ಲ. ಇದು ಅಪ್ಲೈ ಆಗಂಗಿಲ್ಲ. ಇದು ಆಗಂಗಿಲ್ಲ. ಇದು ಆಗಂಗಿಲ್ಲ. ಇಲ್ಲ, ಯಾಕಂದ್ರೆ ಇದ್ರಾಗ ಹಾರ್ಡ್ಲಿ 2-3 ವರ್ಷ ಸಿಗುತ್ತೆ. ಇದು ಅಪ್ಲೈ ಆಗಂಗಿಲ್ಲ. ಇದು ಆಗಂಗಿಲ್ಲ. ಯಾಕಂದ್ರೆ ಟ್ರೆಂಡ್ ಅಪ್ ಇಲ್ಲ. ಅಪ್ ಇಲ್ಲ ಅನ್ನೋದಕ್ಕಿಂತ ಏನಪ್ಪಾ ಅಂದ್ರೆ ಸೈಡ್ ವೇಸ್ ಐತಿ.
ಮತ್ತೆ ಇನ್ನೊಂದಂದ್ರೆ ಇದು ಆಲ್ರೆಡಿ ಎಷ್ಟು ಮೂವ್ ಆಗೈತಿ ನೋಡ್ರಿ, 17% ಮೂವ್ ಆಗೈತಿ. ನನಗೆ ಬೇಕಾಗಿದ್ದು 4%. 17% ಮೂವ್ ಆಗಿದ್ರ ಮೇಲೆ ಎಕ್ಸ್ಪೆಕ್ಟ್ ಮಾಡಕ್ ಬರಂಗಿಲ್ಲ. ಎಷ್ಟೆಲ್ಲ ಸ್ವಲ್ಪ ಮ್ಯಾಲ್ ಮಾಡ್ತೀನಿ, ಸ್ಕ್ರೀನ್ ಶಾಟ್ ಅನ್ಸಕತ್ತಿ. ಇದು ಇಲ್ರಿ, ಇದು ಇಲ್ಲ, ಇದು ಇಲ್ಲ, ಇದು ಇಲ್ಲ. ಕೆಲವು ಸಲ ಸ್ಟಾಕು ಸಿಗಂಗಿಲ್ಲ. ಇದು ಇಲ್ಲ. ಹ್ಮ್ 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 ನೋ. ಚೇಂಜ್ ಇನ್ ಪರ್ಸೆಂಟ್ 19 ನೋ. ಇದು ಅಪ್ಲೈ ಆಕೈತೆ, ಯಾಕಂದ್ರೆ ಕ್ಯಾಂಡಲ್ ಗ್ರೇಡ್ ಅದಾವ, ಲೆಸ್ ದನ್ 1% ಅದಾವ. ಬಟ್ ಏನೈತಿ, ಆಲ್ರೆಡಿ ಮೂವ್ ಆಗಿಬಿಡೋದು, 17% ಮೂವ್ ಆಗೈತಿ. ಇಂಥವು ಕ್ಯಾಚ್ ಮಾಡಿದ್ರೆ ಮುಗಿದೋಯ್ತು. ಲಕ್ಕಿ ಜಾಕ್ಪಾಟ್ ಇದ್ದ. ಹಾ, ಇದಾಗ್ಬೋದು ನೋಡ್ರಿ. ಇದ್ರಾಗ ಆಲ್ರೆಡಿ ಕ್ವಾಂಟಿಟಿ ಅದಾವ, 120 ಕ್ವಾಂಟಿಟಿ ಅದಾವ. ನಾನು ಬೈ ಮಾಡಿದ್ದು ಇಲ್ಲಿ, ಇದನ್ನ ನೋಡ್ಕೊಂಡು ಬೈ ಮಾಡಿದ್ದೆ. ಇಲ್ಲಿ ನೋಡಿ, ಇದೇನೈತಲ್ಲ 6% ಇಸ್ ಫೈನ್, ನೋ ಪ್ರಾಬ್ಲಮ್. 1-2% ಹೆಚ್ಚು ಕಡಿಮೆ ಆಗ್ಬೋದು. ಅದಕ್ಕಿಂತ ಹಿಂದಿನ ಕ್ಯಾಂಡಲ್ ನೋಡ್ರಿ, ಯಾವ 1% ಮೇಲೆ ಇಲ್ಲ. ಇದು 1% ಇಲ್ಲ, ಇದು 1% ಇಲ್ಲ. ಲಾಸ್ಟ್ 3-4 ಕ್ಯಾಂಡಲ್ಸ್ ಮೋರ್ ದನ್ 1% ಯಾವೂ ಇಲ್ಲ. ಆಮೇಲೆ ಅಪ್ ಟ್ರೆಂಡ್ ಐತಿ. ಕ್ಲಿಯರ್ ಹೈ ಏನೈತಿ, ನಿಯರ್ ಟು ಕ್ಲೋಸ್. ಕ್ಲೋಸ್ ಏನೈತಿ, ನಿಯರ್ ಟು ಹೈ ಐತಿ. ಸೊ ಇದ್ರ ಮೇಲೆ ನಾ ಬೈ ಮಾಡ್ಬೋದು. ಹೆಂಗಪ್ಪ ಅಂದ್ರೆ 3-2-20 ಸುಮಾರು ನಾನು ಬೈ ಮಾಡ್ಬಿಡುದು, ಬೈ ಮಾಡಿ ಇಟ್ಬಿಡುದು. ಮುಂಜಾನೆ ಏನಾಕೈತಿ, ಸಡನ್ಲಿ ಒಂದು ಗ್ಯಾಪ್ ಅಪ್ ಆಕೈತಿ. ಗ್ಯಾಪ್ ಅಪ್ ಆಗಿ ಇಲ್ಲಿ ಓಪನ್ ಆಗತ್ತಿಲ್ಲ, 5 ನಿಮಿಷ ಬಿಟ್ಟು ಬ್ರೇಕ್ ಆಕೈತಿ. 3-4% ಮೂವ್ಮೆಂಟ್ಸ್ ಇಮಿಡಿಯೇಟ್ಲಿ ಸಿಗ್ತೈತಿ. ನೋಡ್ರಿ, ಹಾ, ಇದು ಎಕ್ಸಾಂಪಲ್ ಕೊಡತ್ತೀನಿ ನಿಮ್ಗೆ. ಇಲ್ಲಿ ನೋಡ್ರಿ, ಹಾ, ಇಲ್ಲಿ ನೋಡ್ರಿ, ಇವು ಯಾವ ನೋಡ್ರಿ ಬೆಸ್ಟ್ ಎಕ್ಸಾಂಪಲ್. ಇವು ಯಾವ ಕ್ಯಾಂಡಲ್ 1%ಗಿಂತ ಜಾಸ್ತಿ ಇಲ್ಲ, ಎಲ್ಲ ಕಮ್ಮಿ ಇದಾವ. ಲೆಸ್ ದನ್ -2, -1, -3, -4 ಅದಾವ. ಇದೊಂದು 6% ಐತಿ ಬಿಟ್ಬಿಟ್ರಿ. ಪ್ಲಸ್ ಅಪ್ ಟ್ರೆಂಡ್ ಐತಿ, ವ್ಯಾಲ್ಯೂಮು ಜಾಸ್ತಿ ಐತಿ. ಇದು 19%. ಬಟ್ ಇದು ನಮ್ದು ಎಂಟ್ರಿ ಬರಂಗಿಲ್ಲ. ಬಟ್ ನಾ ಹೇಳಕತ್ತಾನೆ ಏನಪ್ಪಾ ಅಂದ್ರೆ, ಇಲ್ಲಿ ಯಾರಾದ್ರೂ ಬೈ ಮಾಡಿದ್ರೆ ನೆಕ್ಸ್ಟ್ ಮೂವ್ ಎಷ್ಟಾಗೈತಿ ನೋಡ್ರಿ. ಯಾಕಂದ್ರೆ ಏನೋ ಒಂದು ಇದಿರ್ತೈತೆ, 4-5% ಒಂದು ಸ್ಟಾಕ್ 4%, 5% ಡೈಲಿ ಅವರೇಜ್ ಮೂವ್ ಆಗಂಗಿಲ್ಲ. ಏನೋ ಒಂದು ಗುಡ್ ನ್ಯೂಸ್ ಇದ್ದಾಗ, ಏನೋ ಒಂದು ನ್ಯೂಸ್ ಇದ್ದಾಗ ಮಾತ್ರ ಮೂವ್ ಆಗೈತಿ. ಆ ನ್ಯೂಸ್ ಒಂದೆರಡು ದಿನ ಕಂಟಿನ್ಯೂ ಇರುತ್ತೆ. ಆ ಕಂಟಿನ್ಯೂಟಿನ ನಾವು ಕ್ಯಾಪ್ಚರ್ ಮಾಡೋದು 4% ಬ್ರೇಕ್ ಕೊಟ್ಟ. ಇಲ್ಲಿ ನೋಡ್ರಿ, ಇದು ನಾವು ಎಲ್ಲೇ ಒಂದು 2-3 ಸುಮಾರು 2.10, 2.50 ಮೇಲೆ, 2.50 ಮೇಲೆ ಬೈ ಮಾಡ್ರಿ. 2.50 ಮೇಲೆ ಬೈ ಮಾಡಿದ್ರಿಂದ ಇಲ್ಲಿ ನೋಡ್ರಿ, ಜಸ್ಟ್ ಓಪನ್ ಆಗಿದ್ದು ಗ್ಯಾಪ್ 19 ಪಾಯಿಂಟ್ ಓಪನ್ ಆಗೈತೆ ನಮಗೆ. ಸ್ಟಾಕ್ ನೋಡ್ರಿ 170 ರೂಪಾಯಿ ಐತೆ, ಅದು ಜಾಸ್ತಿ ಅಲ್ಲ. ಅದು 170 ಕ್ಲೋಸ್ ಆಗಿದೆ ಐತ್ರಿ 32 ಪಾಯಿಂಟ್, 20%. ಹೋಗಿ ನಮ್ಮ 2-3 ಸ್ಟಾಕ್ ಸ್ಟಾಪ್ ಲಾಸ್ ಇಟ್ಟಾದ್ರು, ಒಂದು ಸ್ಟಾಕ್ ನಮ್ ಕ್ಯಾಚ್ ಮಾಡಿದ್ರೆ 20%. ಇಲ್ಲಿಂದ ಇಲ್ಲಿ ಒಂದು 1,172 ಸ್ಟಾಕ್, ಒಂದು 50,000 ರೂಪಾಯಿ ಹಾಕಿದ್ರೆ ಆಲ್ಮೋಸ್ಟ್ ನಮ್ಗೆ 500 ಸ್ಟಾಕ್ ಬರ್ತಾವೆ. 500 ಇಂಟು 30 ಪಾಯಿಂಟ್ ಮುಗಿತಿ, 35 ಪಾಯಿಂಟ್ ಎಷ್ಟಾಯ್ತು ನೋಡ್ರಿ, 15,000-14,000 ರೂಪಾಯಿ ಆಕೈತಿ. ಆಲ್ಮೋಸ್ಟ್ 50%. ಸೊ ಬೆಸ್ಟ್ ಇದು. ಬಟ್ ಏನ, ಸಾರಿ ಏನಪ್ಪ, ಸ್ಟಾಕ್ ಸಿಗೋದು ಕಮ್ಮಿ, ಫಿಲ್ಟರ್ ಆಗಿ, ಸ್ಕ್ರೂಟನೈಸ್ ಆಗಿ ಅಷ್ಟೇ ಇತ್ತು. ಬಟ್ ಒಂದ್ಸಲ 2-3 ಸ್ಟಾಕ್ ಸಿಕ್ಕೊಂಡು ಅದ್ರಾಗ ಡೆಫಿನೆಟ್ ಒಂದೊಂದು ಮೂವ್ ಆಗತ್ತೆ. ಇದು ಬರ್ತೈತ್ರಿ. ಯಾಕಂದ್ರೆ ಅಪ್ ಟ್ರೆಂಡ್ ಐತಿ, ಪ್ರಿವಿಯಸ್ ಕ್ಯಾಂಡಲ್ ಯಾವ 1% ಇಲ್ಲ, ನೆಗೆಟಿವ್ ಅದಾವ. ನೆಗೆಟಿವ್ ನಡೀತೈತಿ, 3-4 ಕ್ಯಾಂಡಲ್ 1% ಇರಲಿಲ್ಲ. ಸೊ ನೆಕ್ಸ್ಟ್ ನಾನು ಇನ್ನೊಂದು ಪ್ರಿವಿಯಸ್ ಕ್ಲೋಸ್ ಹೈ ಐತಿದ್ದು, ಇಲ್ಲಿ ಏನಾದರೂ ಬ್ರೇಕ್ ಆಯ್ತಪ್ಪ ಅಂದ್ರೆ ಡೆಫಿನೆಟ್ಲಿ ಮತ್ತೊಂದು 4 ಪಾಯಿಂಟ್ ಸಿಗುತ್ತಾವ. ಇಲ್ಲಿ ನೋಡ್ರಿ, ಬಟ್ ಏನಂದ್ರೆ ಉಳಿದ ಕ್ಯಾಂಡಲ್ ಯಾವ ಆತರ ಆಗಿಲ್ಲ. ಮೇ ಬಿ ಡೌಟ್ ಇರ್ತದೆ, ಯಾಕಂದ್ರೆ ಇಲ್ಲಿ ನೋಡಿ, ಇಲ್ಲಿ 4% ಬ್ರೇಕ್ಔಟ್ ಆಗೈತಿ, ಮಾರ್ಕೆಟ್ ಮೂವ್ ಆಗಿಲ್ಲ. ಇಲ್ಲಿ 4% ಬ್ರೇಕ್ಔಟ್ ಆಗೈತಿ, ಮಾರ್ಕೆಟ್ ಮೂವ್ ಆಗಿಲ್ಲ. ಇದು ಎಕ್ಸಾಕ್ಟ್ಲಿ 4% ಇರುವುದು ಅಂದ್ರೆ ನಮ್ಗೆ ಏನ್ ಪ್ರಾಬ್ಲಮ್ ಆಗಂಗಿಲ್ಲ ಅಂದ್ರೆ, ಈಗ 13% ಮೂವ್ ಆಗೈತಿ. 13% ಮೂವ್ ಆದಾಗ ನಮ್ಗೆ ಸ್ಟಾಪ್ ಲಾಸ್ ಎಲ್ಲಿ ಇಡ್ಬೇಕು, ನಾವು ಇಲ್ಲಿ ಇಡ್ಬೇಕಾಗ್ತೈತಿ. ಸೊ ಹಂಗಾಗಿ ಏನಾಕೈತಿ, 13-14% ಇದ್ದಾಗ ನಾವು ಬೈ ಮಾಡಿದ್ವಪ್ಪ ಅಂದ್ರೆ ಸ್ಟಾಪ್ ಲಾಸ್ ನಾವು ಇಲ್ಲಿ ಇಡ್ಬೇಕಾಗ್ತೈತಿ. ಸೊ ಹಂಗಾಗಿ 13% ಬೈ ಮಾಡಂಗಿಲ್ಲ. 4% ಇದ್ದಾಗ ಏನಾಕೈತಿ, 4% ಮೂವ್ ಆಗೈತಾ, ಇದು ಮೂವ್ ಆಗ್ಲಿಲ್ಲ, ಇವನ್ ನಾವು ಸ್ಟಾಪ್ ಲಾಸ್ ಇಲ್ಲಿ ಇಟ್ರು ಇಲ್ಲಿ ಎಲ್ಲಿ ಓಪನ್ ಆಗಿ 2-3 ದಿನ ಮತ್ತೆ ಬ್ರೇಕ್ ಆಗಿ ಹೋಗ್ಬೋದು. ಸೊ ಹಂಗಾಗಿ 4% ಬ್ರೇಕ್ ಮಾಡಿ ಯೂಸ್ ಮಾಡೋದು ಚಲೋ. ಆಮೇಲೆ ಇಲ್ಲ, ಇದು 15% ಮುಗೀತಿ. ಇಲ್ಲ ಐತೆ ನೋಡ್ರಿ, ಎಕ್ಸಾಕ್ಟ್ ಹೇಳ್ಬೇಕು ನನಗೆ.
ಇಲ್ಲೇ ಬೆಸ್ಟ್ ಅಂದ್ರೆ ಐ ಮೀನ್ ಕ್ಲೋಸ್ ಇದಾಗಿತ್ತು ಕರೆ, ಬಟ್ ಇಲ್ಲಿ ನೋಡಿ ಇವು ಯಾವ ಇಲ್ಲ ಅಪ್ ಟ್ರೆಂಡ್ ಇವೆಲ್ಲ 1% ಲೆಸ್ ಅಂತ ನಾವೇನಾದ್ರು ಇಲ್ಲಿ ಬೈ ಮಾಡಿದ್ದಪ್ಪ ಅಂದ್ರೆ ನೆಕ್ಸ್ಟ್ 3-4 ಡೇಸ್ದಾಗ ನೋಡ್ರಿ ಮೂವ್ಮೆಂಟ್ ಎಷ್ಟಾಗಿದೆ. 14% ಮೂವ್ ಆಗಿದೆ, ನಾಟ್ ಬ್ಯಾಡ್, ಬೆಸ್ಟ್. ಸೊ ಈ ತರ ಚೆಕ್ ಮಾಡೋಕೆ ಬ್ಯಾಕ್ ಟೆಸ್ಟ್ ಮಾಡಿದ ಡೇಟಾ ಮೇ ಬಿ ಇಲ್ಲ ಅಂತಾರೆ, ಬಟ್ ಒಂದ್ಸಲ 2-3 ಸಲ ನಾವು ಮಾರ್ಕೆಟ್ನಾಗ ಮಾಡಿ ನೋಡ್ಬೋದು, ಟೆಸ್ಟ್ ಮಾಡಿ ಇದು ಜಸ್ಟ್ ಇತ್ತು. ಇಲ್ಲಿ ಬೈ ಮಾಡಬಹುದು, ಇಲ್ಲಿ ಬೈ ಮಾಡಿದ್ ನೋಡಿ ನೆಕ್ಸ್ಟ್ ಇದು 9,000 ರೂಪಾಯಿ ಐತಿ, ಬಟ್ ಹೇಳ್ತಾರೆ ಸೆಟಪ್ ಹುಡುಗ ಇದು ಮಾಡ್ಬೋದು. ಈಗ ಸ್ಟಾಕು ಜಾಸ್ತಿ ಇದ್ರೆ ಅಷ್ಟು ಮೂವ್ ಆಗಿಲ್ಲ, ಏನೋ ಒಂದು ಇವೆಂಟ್ ಇತ್ತು, ಏನೋ ಚೇಂಜ್ ಇದ್ರೆ ಅಷ್ಟು ಮೂವ್. ಈಗ 1500-1600 ರೂಪಾಯಿ ಸ್ಟಾಕ್ 4% ಮೂವ್ ಆಗ್ಬೇಕಂದ್ರೆ ಎಷ್ಟು ಪಾಯಿಂಟ್ ಮೂವ್ ಆಗಬೇಕು? 30-20 ಪಾಯಿಂಟ್ ಮೂವ್ ಆಗಬೇಕು, ಅಷ್ಟು ಈಜಿ ಮೂವ್ ಆಗಿಲ್ಲ. ಮೊನ್ನೆ HDFC ಬ್ಯಾಂಕ್ ಮೂವ್ ಆಗಿತ್ತು, ಡೌನ್ ಸೈಡ್ ಮೂವ್ ಆಗಿತ್ತು ಅಷ್ಟು. ಇದನ್ನ ನಾವು ಡೌನ್ ಸೈಡ್ ಕ್ಯಾಪ್ಚರ್ ಮಾಡ್ಬೋದು, ಬಟ್ ಡೌನ್ ಸೈಡ್ ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ಬೇಕಂದ್ರೆ ಇಂಟ್ರಾಡೇ ಮಾಡ್ಬೇಕು. ಇಲ್ಲ ಐತೆ ನೋಡಿ, ನಾನು ಇದು ಬೈ ಮಾಡೀನಿ, ನೋಡೋಣ ನಾಳೆ ಏನಾಗ್ತದೆ. ಒಂದ್ಸಲ 1300-1400 ರೂಪಾಯಿ ಪ್ರಾಫಿಟ್ ಆಯ್ತು ಇಂಟ್ರಾಡೇಲಿ, ಆಮೇಲೆ ಮಾಡಿದೆ ಮೂವ್ಮೆಂಟ್ ಚಲೋ ಸಿಕ್ಕ ಮೇಲೆ ಏನ್ ಮಾಡಿದೆ, ಇಲ್ಲಿ ಬೈ ಮಾಡಿದೆ. ಇಲ್ಲಿ ಬೈ ಮಾಡಿಟ್ಟಿನಿ, ಬಟ್ ಈಗ ಸದ್ಯಕ್ಕೆ 400 ರೂಪಾಯಿ ನೆಗೆಟಿವ್ ಐತಿ, ಯಾಕಂದ್ರೆ ನಾನು ಇದನ್ನ ಕ್ಯಾರಿ ಫಾರ್ವರ್ಡ್ ಮಾಡಿದ್ನಲ್ಲ. ನಾಳೆ ಏನಾದ್ರು ಒಂದು 3-4% ಅಪ್ ಆದ್ರೂ, ನನಗೆ 3-4% ಅಪ್ ಆದ್ರೂ ಇಲ್ಲಾಂದ್ರೆ ಒಂದು 60-70 ಪಾಯಿಂಟ್ಸ್, 60,000 ರೂಪಾಯಿ ಆಗುತ್ತೆ ಪ್ರಾಫಿಟ್. ಈ ತರ ಸೆಟಪ್ ಐತಿ. ಇದನ್ನ ನಾಳೆ ಕ್ಲಾಸ್ ಯಾಕಂದ್ರೆ ಒಂದೇ ಕಂಟಿನ್ಯೂ ಜಾಸ್ತಿ ಆದ್ರೆ 3 ಇಂಟ್ರೆಸ್ಟ್ ಹೋಗ್ತೈತಿ. ಸೊ ನಾಳೆಗೆ ಇದನ್ನ ಕ್ಲಾಸ್ ಕಂಟಿನ್ಯೂ ಮಾಡ್ತೀನಿ, ನೋಡೋಣ ನಾಳೆ ಏನು ಟ್ರೇಡ್ ಐತಿ, ಮಾರ್ಕೆಟ್ ಹೆಂಗೈತಿ. ಸೊ ಯಾರಿಗಾದ್ರೂ ನಾ ಹೇಳೋ ಇನ್ಫಾರ್ಮೇಶನ್, ವಿಡಿಯೋ ಅಥವಾ ಏನೋ ಕೊಡುವಂತ ಒಂದು ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ಅಟ್ಲೀಸ್ಟ್ ಲೈಕ್ ಮಾಡಿ. ಥ್ಯಾಂಕ್ ಯು.